ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಹಾಗೂ ಪರಿಶುದ್ಧರು ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತಿದ್ದೀನಿ. ಪ್ರಿಯರೇ, ಪ್ರತಿ ತಿಂಗಳು ಒಂದು ದಿನದ ಬೈಬಲ್ ಸ್ಟಡಿ ಪ್ರೋಗ್ರಾಮನ್ನು ನೀವು ಈ ಭಾಗದಲ್ಲಿ ಏರ್ಪಾಟ್ ಮಾಡಿಕೊಂಡು ಒಂದು ಸ್ಥಳದಲ್ಲಿ ಪ್ರತಿ ತಿಂಗಳು ಅದು ನಮ್ಮ ಪ್ರಿಯ ಸಹೋದರ ಆಗಿರ್ತಕ್ಕಂಥ ರಾಜೇಶ್ ಬ್ರದರ್ ಅವರ ಮನೆಯಲ್ಲಿ ನಡೀತಾ ಇತ್ತು. ಸೊ ಈ ತಿಂಗಳು ಹೊಸದಾಗಿ ನಮ್ಮ ಇಸ್ಟೋರ್ ಡಿಸೋಜ್ ಅವರ ಆಹ್ವಾನದ ಮೇರೆಗೆ ಈ ಮನೆಯಲ್ಲಿ ಸಭೆ ಸೇರ್ತಾ ಇದೆ. ಈ ಸ್ಥಳದಲ್ಲಿ ಅವರು ನಮ್ಮನ್ನು ಪ್ರೀತಿಯಿಂದ ಆಹ್ವಾನ ಮಾಡಿ ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ನಡೆಸಿಕೊಡಲು ತುಂಬ ಉತ್ಸಾಹಕರಾಗಿ ಕಳೆದ ತಿಂಗಳು ಬಂದಾಗ ಅವರು ಹೇಳಿದರು, ಒಂದು ತಿಂಗಳು ನಮ್ಮ ಮನೆಯಲ್ಲಿ, ಒಂದು ತಿಂಗಳು ಅಲ್ಲಿ ಮಾಡಿರಿ ಬ್ರದರ್ ಎಂಬುದಾಗಿ. ಅವರ ಆಸಕ್ತಿ, ಅವರ ಪ್ರೋತ್ಸಾಹ, ಅವ್ರಿಗಿರ್ತಕ್ಕಂಥ ಉತ್ಸಾಹಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ದೇವರ ವಾಕ್ಯದ ವಿಷಯದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ನೀವೆಲ್ಲರೂ, ಸುನಿಲ್ ಬದರ್ ಆಗಿರ್ಬೋದು, ನೀವಾಗಿರೋ ರಾಜೇಶ್ ಬದರು, ಸೊ ಈ ನಿಮ್ಮೆಲ್ಲ ಕುಟುಂಬಗಳು ದೇವರ ವಾಕ್ಯದ ಬಗ್ಗೆ ನೀವು ತೋರಿಸ್ತಾ ಇರ್ತಕ್ಕಂಥ ವಿಶೇಷವಾದ ಕಾಳಜಿ, ಆಸಕ್ತಿಗಾಗಿ ದೇವರು ನಿಮ್ಮನ್ನು ಮೆಚ್ಚಿ, ನಿಮ್ಮ ಭಕ್ತಿಯನ್ನು ಮೆಚ್ಚಿ ನಿಮಗೆ ಇನ್ನಷ್ಟು ಸಂಗತಿಗಳನ್ನು ತಿಳಿಸಿಕೊಡಲು ಸಹೋದರಾದಂಥ ನನ್ನನ್ನು ಹಾಗೂ ಸಹೋದರ ಸೈಮನ್ ಸಹೋದರರು ಹಾಗೂ ನಮ್ಮ ಜೊತೆಗೆ ಇನ್ನಿತರ ಸಹೋದರರು ಆಯಾ ಭಾಗಗಳಿಂದ ಬಂದು ಪ್ರತಿ ತಿಂಗಳು ನಿಮಗೆ ದೇವರ ವಾಕ್ಯದ ಉಪದೇಶವನ್ನು ನೀಡ್ತಾ ಇದ್ದಾರೆ. ಈ ವಾಕ್ಯಗಳಲ್ಲಿ ನೀವು ಕೇಳಿ ನಿಮ್ಮ ನಂಬಿಕೆಯನ್ನು ಸ್ಥಿರಪಡಿಸಿಕೊಂಡು ದೇವರ ವಾಕ್ಯದ ವಿಷಯದಲ್ಲಿ ನೆಲೆಗೊಂಡು ಸತ್ಯಪ್ರಿಯರಾಗಿ ಜೀವಿಸಬೇಕೆಂಬ ದೃಷ್ಟಿಯಿಂದಲೇ ಈ ಆತ್ಮ ಸಂಬಂಧವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ. ಆದ್ದರಿಂದ ಈ ಕಾರ್ಯಕ್ರಮದಿಂದ ಆತ್ಮಿಕವಾದ ಲಾಭವನ್ನು ನೀವೆಲ್ಲರೂ ಕೂಡ ಪಡೀಬೇಕನ್ನೋದು ನನ್ನ ಒಂದು ಆಲೋಚನೆ ಹಾಗೂ ದೇವರ ಉದ್ದೇಶವಾಗಿರುತ್ತೆ. ಪ್ರಿಯರೇ, ನಿಮಗೆ ಮೊದಲೇ ಸಹೋದರರು ತಿಳಿಸಿದ ರೀತಿಯಲ್ಲಿ ಈ ಸಮಯದಲ್ಲಿ ನಾವು ದೇವರ ವಾಕ್ಯದಿಂದ ಒಂದು ವಿಶೇಷವಾದಂಥ ಸಂಗತಿಯನ್ನು ಆಲೋಚನೆ ಮಾಡೋಣ. ಆ ಸಂಗತಿ ಏನಂತ ಹೇಳಿದ್ರೆ, ಭಕ್ತಿಯುಳ್ಳ ಪಾಪಿಗಳು ಯಾರು? ಹೂ ಆರ್ ರಿಲಿಜಿಯಸ್ ಸಿನ್ನರ್ಸ್. ಹೂ ಆರ್ ರಿಲಿಜಿಯಸ್ ಸಿನ್ನರ್ಸ್. ಭಕ್ತಿಯುಳ್ಳ ಪಾಪಿಗಳು ಯಾರು ಅನ್ನುವಂಥ ಈ ವಿಷಯವನ್ನು ಕುರಿತು ದೇವರ ವಾಕ್ಯದಿಂದ ನಾವು ಕೆಲವು ವಿಚಾರಗಳನ್ನು ಆಲೋಚನೆ ಮಾಡಿ, ಆ ಭಕ್ತಿಯುಳ್ಳಂಥ ಪಾಪಿಗಳು ನಾವು ಆಗಿರಬಾರ್ದು, ಭಕ್ತಿಯುಳ್ಳ ಪರಿಶುದ್ಧರು ನಾವು ಆಗಿರಬೇಕು ಅನ್ನುವಂಥ ಸಂಗತಿಯನ್ನು ಈ ಪಾಠದಿಂದ ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡೋಣ. ಮನುಷ್ಯರೆಲ್ಲರೂ ಕೂಡ ಯಥಾರ್ಥ ಸ್ವಭಾವವುಳ್ಳವರಾಗಿದ್ದರೂ ಸಹ ಆತ್ಮಿಕ ವಿಷಯಗಳಲ್ಲಿ ಅಸತ್ಯದಲ್ಲಿ ಇರುವಂಥ ಅವಕಾಶ ಇದೆ. ಅಂದರೆ ಮನುಷ್ಯರು ನಿಷ್ಕಪಟಿಗಳಾಗಿದ್ದರೂ ಸಹ ತಪ್ಪಿನಲ್ಲಿ ಇರಬಹುದು. ಒಬ್ಬ ವ್ಯಕ್ತಿಯು ಭಕ್ತಿಪರನಾಗಿದ್ದರೂ ಕೂಡ ಯಾವುದಾದ್ರೂ ಒಂದು ತಪ್ಪು ಮಾರ್ಗದಲ್ಲಿ ಇರಬಹುದು. ಮನುಷ್ಯರೆಲ್ಲರೂ ಭಕ್ತಿಪರರಾಗಿದ್ದರೂ ಕೂಡ ಅವರು ಇನ್ನೂ ಪಾಪದಲ್ಲೇ ಇರಬಹುದು. ಆದ್ದರಿಂದ ಮನುಷ್ಯರಿಗೆ ಆ ಭಕ್ತಿಯಿಂದ ಅವರಿಗೆ ಯಾವುದೇ ಪ್ರಯೋಜನ ಉಂಟಾಗುವುದಿಲ್ಲ. ಆದ್ದರಿಂದ ಭಕ್ತಿ ಅನ್ನೋದು ಮನುಷ್ಯರನ್ನು ಪರಿಶುದ್ಧತೆ ಕಡೆಗೆ ನಡೆಸ್ಕೊಡ್ಬೇಕು. ಪರಿಶುದ್ಧತೆಯಲ್ಲಿ ಜೀವಿಸುವಂತೆ ಆ ಭಕ್ತಿ ಆಗಿರಬೇಕು. ಆದ್ದರಿಂದ ಭಕ್ತಿಯುಳ್ಳವರಾಗಿದ್ದರೂ ಕೂಡ ಕೆಲವರು ಪಾಪಿಗಳಾಗಿರ್ತಾರಾ ಎನ್ನುವಂಥ ವಿಚಾರ ನಮಗೆ ತುಂಬ ಆಶ್ಚರ್ಯವನ್ನು ಉಂಟು ಮಾಡಬಹುದು. ಆದರೆ ದೇವರ ವಾಕ್ಯ ಹೇಳುತ್ತೆ ಅಂಥವರು ಕೂಡ ಇದ್ದಾರೆ. ಸಾಮಾನ್ಯವಾಗಿ ಭಕ್ತಿ ಇದ್ದರೆ ಸಾಕು, ಅವರು ಪರಿಶುದ್ಧರ್ತಾನೆ, ಭಕ್ತಿ ಇದ್ದರೆ ಅವರು ನೀತಿವಂತರಿರ್ತಾನೆ, ಭಕ್ತಿಯಿಂದ ನಡ್ಕೊಳ್ತಾ ಇದ್ರೆ ಒಳ್ಳೆಯವರು ತಾನೆ ಎಂಬುದಾಗಿ ಸಮಾಜದಲ್ಲಿ, ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರ ಅಭಿಪ್ರಾಯ ಆಗಿರುತ್ತೆ. ಹೆಚ್ಚು ಕಡಿಮೆ ನಮ್ಮಗಳ ಆಲೋಚನೆ ಕೂಡ ಅದೇ ರೀತಿಯಾಗಿರುತ್ತೆ. ಆದರೆ ಒಬ್ಬ ವ್ಯಕ್ತಿ ಭಕ್ತಿಯಲ್ಲಿದ್ದರೂ ಪಾಪದಲ್ಲಿ ಇರುವಂಥ ಅವಕಾಶ ಇದೆ. ಆ ವ್ಯಕ್ತಿಯಲ್ಲಿ ಏನಂತಾರೆ ಅಂದರೆ, ಆ ವ್ಯಕ್ತಿ ಭಕ್ತಿಯುಳ್ಳಂಥ ಪಾಪಿ ಆಗಿರ್ತಾನೆ. ಆದ್ದರಿಂದ ನಮ್ಮ ಭಕ್ತಿ ಪಾಪದಲ್ಲಿ ನಿಂತಿರಬಾರ್ದು, ನಾವು ಭಕ್ತಿಯುಳ್ಳ ಪಾಪಿಗಳಾಗಿರಬಾರ್ದು, ಭಕ್ತಿಯುಳ್ಳ ಪರಿಶುದ್ಧರು ಆಗಿರಬೇಕು. ಹಾಗಾದರೆ ಭಕ್ತಿಯುಳ್ಳ ಪಾಪಿಗಳು ಯಾರು ಅನ್ನೋದನ್ನು ಒಂದು 5 ಸಂಗತಿಗಳನ್ನು ನಾವು ದೇವರ ವಾಕ್ಯದಿಂದ ಕೊಡಲ್ಪಟ್ಟಂಥ ಈ ಸಮಯದಲ್ಲಿ ನಾವು ಆಲೋಚನೆ ಮಾಡೋಣ. ಮೊದಲನೇದು, ಭಕ್ತಿಯುಳ್ಳ ಪಾಪಿಗಳ ಲಿಸ್ಟಲ್ಲಿ ಮೊದಲನೆಯವರು ಯಾರಂತೇಳಿದ್ರೆ, ಮನುಷ್ಯರು ಸತ್ಯ ದೇವರನ್ನು ಬಿಟ್ಟು ಅಥವಾ ನಿಜ ದೇವರನ್ನು ಬಿಟ್ಟು ಸುಳ್ಳು ದೇವರಲ್ಲದಂಥ ಅವರನ್ನು, ನಿಜವಾಗ್ಲೂ ಅವರು ದೇವರಲ್ಲದಂಥವರನ್ನು
ದೇವರು ಎಂಬುದಾಗಿ ಆರಾಧಿಸುತ್ತಿರುವಾಗ ಆ ಮನುಷ್ಯರು ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ. ಭಕ್ತಿ ಏನೋ ಇದೆ, ಆದರೆ ಅವರ ನಂಬಿಕೆ ಅವರು ಆರಾಧನೆ ಮಾಡ್ತಾ ಇರೋದು ನಿಜ ದೇವರನ್ನು ಅಲ್ಲ. ಭಕ್ತಿ ಇದೆ, ದೇವರಲ್ಲಿ ಭಕ್ತಿಯಿಂದ ನಡ್ಕೊಳ್ಬೇಕೆಂಬ ಆಲೋಚನೆ ಉಳ್ಳವರು ಆಗಿರ್ತಾರೆ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ಆ ಭಕ್ತಿ ಅಥವಾ ಅವ್ರು ಮಾಡ್ತಕ್ಕಂಥ ಪೂಜೆ, ಅವ್ರು ಮಾಡ್ತಕ್ಕಂಥ ಆರಾಧನೆ ನಿಜವಾದ ದೇವರಿಗೆ ಸಂಬಂಧಪಟ್ಟಿದ್ದು ಆಗಿರಲ್ಲ. ಅಂಥ ವ್ಯಕ್ತಿಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ, ಭಕ್ತಿಯುಳ್ಳಂಥ ಪಾಪಿ ಎಂಬುದಾಗಿರ್ತಾರೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 4:8 ವಚನದಲ್ಲಿ ಈ ವಿಷಯವು ಪ್ರಸ್ತಾಪಿಸಲ್ಪಟ್ಟಿದೆ. ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. ನೋಡ್ರಿ, ದೇವರಲ್ಲದವುಗಳಿಗೆ ಅಂದರೆ ವಿಗ್ರಹಗಳಿಗೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4:8 ವಚನದಲ್ಲಿ ಅಪೊಸ್ತಲನಾದ ಪೌಲನು ಈ ಸತ್ಯವನ್ನು ಕುರಿತು ಮಾತನಾಡ್ತಾನೆ. ಪೂರ್ವ ಕಾಲದಲ್ಲಿ ನೀವು ಅಂದರೆ ಗಲಾತ್ಯದಲ್ಲಿರ್ತಕ್ಕಂಥ ಪರಿಶುದ್ಧರು ದೇವರ ಜ್ಞಾನವಿಲ್ಲದವರಾಗಿ ದೇವರ ಅಲ್ಲದವುಗಳಿಗೆ ಅಧೀನರಾಗಿದ್ದೀರಿ. ಒಬ್ಬ ವ್ಯಕ್ತಿ ದೇವರ ಅಲ್ಲದವುಗಳನ್ನು ಯಾಕೆ ಪೂಜೆ ಮಾಡ್ತಾನೆ? ದೇವರ ಅಲ್ಲದವುಗಳನ್ನು ದೇವರು ಎಂಬುದಾಗಿ ಎಣಿಸಿ ಯಾಕೆ ಭಕ್ತಿಯನ್ನು ತೋರಿಸ್ತಾನೆ ಅಂದರೆ, ಆ ವ್ಯಕ್ತಿಗೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಜ್ಞಾನ ಇರುವುದಿಲ್ಲ. ಆದರೆ ಪೂಜೆ ಮಾಡ್ತಾನೆ, ಆರಾಧನೆ ಮಾಡ್ತಾನೆ. ಆದ್ದರಿಂದ ದೇವರ ಜ್ಞಾನವಿಲ್ಲದಾಗಿ ಮನುಷ್ಯರು ದೇವರ ಅಲ್ಲದವುಗಳಿಗೆ ಪೂಜೆ ಮಾಡಿದಾಗ, ದೇವರ ಅಲ್ಲದವುಗಳಿಗೆ ಅಡ್ಡ ಬಿದ್ದಾಗ, ದೇವರ ಅಲ್ಲದವುಗಳನ್ನು ಆರಾಧಿಸಿದಾಗ ಅವರಲ್ಲಿ ಭಕ್ತಿ ಇದ್ದರೂ ಅಂಥ ವ್ಯಕ್ತಿಗಳು ಏನಾಗಿರ್ತಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ. ಅಂದರೆ ದೇವರನ್ನು ಬಿಟ್ಟು ದೇವರ ಅಲ್ಲದವುಗಳನ್ನು, ಅದು ಒಂದು ವಿಗ್ರಹವಾಗಿರ್ಬೋದು, ಒಬ್ಬ ಮನುಷ್ಯನಾಗಿರ್ಬೋದು, ಅಥವಾ ಈ ಸೃಷ್ಟಿ ಆಗಿರ್ಬೋದು, ದೇವರನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದನ್ನು, ಯಾವುದಾದ್ರೂ ನಾನು ಭಕ್ತಿ ತೋರಿಸ್ಲಿಕ್ಕೆ, ಭಕ್ತಿ ಇಡಲಿಕ್ಕೆ ಯಾವುದಾದ್ರೂ ದೇವರೇ ಆಗಬೇಕಂತ ಏನೋ ಕಂಡೀಷನು ಇಲ್ಲ. ಯಾರಾದರೂ ಆಗಿರ್ಬೋದು, ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ, ಭಕ್ತಿಯಿಂದ ಆರಾಧನೆ ಮಾಡ್ತೀನಿ, ಭಕ್ತಿಯಿಂದ ಸೇವಿಸ್ತೀನಿ ಎಂಬುದಾಗಿ ಒಬ್ಬ ವ್ಯಕ್ತಿ ಆಲೋಚನೆ ಮಾಡಿ ಅದರಲ್ಲಿ ನಡೀತಾ ಇದ್ದರೆ ಅಂಥ ವ್ಯಕ್ತಿ ಭಕ್ತಿ ಇದೆ, ಆದರೆ ಭಕ್ತಿಯುಳ್ಳಂಥ ಪಾಪಿ ಆಗಿರ್ತಾನೆ. ಅದರಿಂದ ಅವನಿಗೆ ಯಾವುದೇ ಪ್ರಯೋಜನ ಇಲ್ಲ. ದೇವರಲ್ಲದವುಗಳನ್ನು ಆರಾಧಿಸುವಂಥ ಜನರು ಏನಾಗಿರ್ತಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ. ಆದ್ದರಿಂದ ದೇವರು ಯಾರೆಂಬುದನ್ನು ತಿಳಿದುಕೊಂಡು ದೇವರನ್ನು ಕುರಿತಂಥ ಜ್ಞಾನವನ್ನು ಮನುಷ್ಯರು ಪಡೆಯಬೇಕು. ದೇವರ ಕುರಿತಂಥ ಜ್ಞಾನ ಮನುಷ್ಯರಿಗೆ ಲಭಿಸಿದರೆ ಆಗ ನಿಜ ದೇವರನ್ನು ಪೂಜಿಸುವಂಥ ಅಥವಾ ನಿಜ ದೇವರನ್ನು ಆರಾಧಿಸುವಂಥ ಅವಕಾಶ ಅವರಿಗೆ ಸಿಗುತ್ತೆ. ಒಂದು ವೇಳೆ ದೇವರನ್ನು ಕುರಿತಂಥ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅವನು ಕಂಡಿದ್ದನ್ನೆಲ್ಲ ಏನಂತ ಭಾವಿಸ್ತಾನೆ, ನೋಡಿದ್ದನ್ನೆಲ್ಲ ಏನಂತ ತಿಳ್ಕೊತಾನೆ, ಇದೇ ಅಂದರೆ ಯಾವುದು ಸಿಕ್ಕರೆ ಅದನ್ನೇನು ಅನ್ಕೊಳ್ತಾನೆ, ದೇವರು. ಅಂಥ ವ್ಯಕ್ತಿಯರು ಏನಂತ ಕರೀತಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿ. ಒಂದು ಕಾಲದಲ್ಲಿ ನಾವು ಕೂಡ ಅಂಥ ಸ್ಥಿತಿಯಲ್ಲಿದ್ವಿ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವೆಲ್ಲರೂ ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಈಗ ನಾವು ದೇವರಲ್ಲದವುಗಳನ್ನು ಬಿಟ್ಟು ಸತ್ಯ ದೇವರ ಕಡೆಗೆ, ಜೀವವುಳ್ಳಂಥ ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ. ಆದ್ದರಿಂದ ನಾವು ಯಾರು ಅಂತೇಳಿದ್ರೆ ಭಕ್ತಿಯುಳ್ಳಂಥ ಪರಿಶುದ್ಧರು ಆಗಿರ್ತೀವಿ. ಈ ಜ್ಞಾನವಿಲ್ಲದೆ ಯಾವುದೋ ಒಂದು ಆಗಿರ್ಬೋದು, ನಾನು ಭಕ್ತಿ ಇಡಲಿಕ್ಕೆ ಏನಾದರೂ ಆಗಲಿ, ಯಾವುದಾದ್ರೂ ಅಡ್ಡಿ ಇಲ್ಲ, ಇದಕ್ಕೆ ದೇವರೇ ಆಗಬೇಕು ಎಂಬ ಸೂತ್ರ ಏನೋ ಇಲ್ಲ ಅಂತ ತಿಳಿದುಕೊಂಡು ಅದನ್ನು ಅನುಸರಿಸುವಂಥ ವ್ಯಕ್ತಿ, ಅದನ್ನು ಪೂಜಿಸುವಂಥ ವ್ಯಕ್ತಿ, ಅಥವಾ ಅದನ್ನು ಆರಾಧಿಸುವಂಥ ವ್ಯಕ್ತಿ ಭಕ್ತಿಯುಳ್ಳಂಥ ಪಾಪಿ ಆಗಿರ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಮೊದಲನೇ ಅರಸರ ಪುಸ್ತಕ 18ನೇ ಅಧ್ಯಾಯ 17ರಿಂದ 40 ವಚನ ನೀವು ಬರ್ಕೊಳ್ಳಿ, ಆ ನಂತರ ಓದಿಕೊಳ್ಳಿ. ಸಮಯ ಇಲ್ಲದ ಕಾರಣ ನಾನು ಓದ್ತಾ ಇಲ್ಲ. ಅರಸರ ಮೊದಲನೇ ಪುಸ್ತಕ 18ನೇ ಅಧ್ಯಾಯ 17ನೇ ವಚನದಿಂದ 40. ಮೊದಲನೇ ಅರಸರು. ಅಹಾಬನು ಎಂಬ ಇಸ್ರಾಯೇಲರ ಅರಸನು ಇಸ್ರಾಯೇಲರನ್ನು ಏನು ಮಾಡಿದಂದರೆ ವಿಗ್ರಹ ಆರಾಧನಾ, ಬಾಳ ದೇವತಾ ಆರಾಧನೆಯನ್ನು ಮಾಡುವಂತೆ ಇಸ್ರಾಯೇಲರನ್ನು ಕೂಡ ನಡೆಸಿ ಇಸ್ರಾಯೇಲರ ದೇಶವನ್ನು ಕೆಡಿಸಿದನು ಎಂಬುದಾಗಿ ಆ ವಚನ ಭಾಗಗಳಲ್ಲಿ ಬರೆಯಲ್ಪಟ್ಟಿದೆ. ಆಹಾಬನು ಹಾಗೂ ಆತನ ಹೆಂಡತಿಯಾಗಿರ್ತಕ್ಕಂಥ ಯೆಜಬೇಲಳು ಸೇರಿಕೊಂಡು ಇಸ್ರಾಯೇಲರನ್ನು ವಿಗ್ರಹ ಆರಾಧನಾ ಕಡೆಗೆ ನಡೆಸಿದರು. ಇಸ್ರಾಯೇಲರೆಲ್ಲ ವಿಗ್ರಹ ಆರಾಧಿಕರಾದರು. ಇಸ್ರಾಯೇಲ್ ದೇಶವೆಲ್ಲ ವಿಗ್ರಹಗಳಿಂದ ತುಂಬಿದಂಥ ದೇಶವಾಯಿತು.
ಆಗ ಅವರನ್ನು ದೇವರು ಪಾಪಿಗಳು ಎಂಬುದಾಗಿ ನಿರ್ಣಯಿಸಿ ಅವರಿಗೆ ಪ್ರವಾದಿಯಾದಂಥ ಏಲಿಯನ ಮೂಲಕ ತನ್ನ ತೀರ್ಪನ್ನು ಪ್ರಕಟಿಸುತ್ತಾನೆ. ಆ ಭಾಗದಲ್ಲಿ ನಾವು ನೋಡ್ಬೋದು. ಆದರೆ ಇಸ್ರಾಯೇಲರು ದೇವರ ಪ್ರಜೆಗಳು ಈ ಸಂದರ್ಭದಲ್ಲಿ ಅರಸನು ಮತ್ತು ಆತನ ಹೆಂಡತಿಯ ಪ್ರೋದ್ಬಲದಿಂದ ಅವರೆಲ್ಲರೂ ವಿಗ್ರಹ ಆರಾಧಿಕರಾದರು. ವಿಗ್ರಹ ಆರಾಧಿಕರಂದರೆ ನಿಜ ದೇವರನ್ನು ಬಿಟ್ಟು, ಸತ್ಯ ದೇವರನ್ನು ಬಿಟ್ಟು ದೇವರಲ್ಲದವುಗಳಿಗೆ ಅಧೀನರಾಗುವುದು. ದೇವರಲ್ಲದವುಗಳಿಗೆ ಅಧೀನರಾಗುವುದು. ಈ ಅಹಾಬ ಮತ್ತು ಯೆಜಬೇಲ್ ಎಂಬ ಈ ಗಂಡ ಹೆಂಡತಿ ಇಸ್ರಾಯೇಲ್ ದೇಶವನ್ನು ಆಳುತ್ತಾ ಇಸ್ರಾಯೇಲ್ ಜನರೆಲ್ಲರನ್ನೂ ಕೂಡ ವಿಗ್ರಹಗಳ ಕಡೆಗೆ, ವಿಗ್ರಹ ಆರಾಧನೆ ಕಡೆಗೆ ಅವರು ನಡೆಸಿದರು. ಇಡೀ ದೇಶವೆಲ್ಲ ಕೂಡ ವಿಗ್ರಹಗಳನ್ನು ಆರಾಧಿಸುವಂಥ ಸ್ಥಿತಿಗೆ ಬಂದರು. ಇವರೆಲ್ಲ ಪಾಪಿಗಳಾದರು ಎಂಬುದಾಗಿ ಆ ವಾಕ್ಯದಲ್ಲಿ ನೋಡ್ತೀವಿ. ಇಸ್ರಾಯೇಲರಿಗೆ ಭಕ್ತಿ ಇದೆ ದೇವರ ಮೇಲೆ, ಆದರೆ ಅದು ವಿಗ್ರಹಗಳ ಭಕ್ತಿ. ಆದ್ದರಿಂದ ಇವರು ಕೂಡ ಭಕ್ತಿಯುಳ್ಳಂಥ ಪಾಪಿಗಳೇ ಎಂಬುದಾಗಿ ನಾವು ಆ ವಚನ ಭಾಗದಲ್ಲಿ ನೋಡ್ಬೋದು. ಆ ನಂತರ ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 22ರಿಂದ 31ನೇ ವಚನವನ್ನು ನಾವು ಗಮನಿಸಿದಾಗ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 22ನೇ ವಚನ ಭಾಗದಿಂದ 31 ವಚನ ಭಾಗಗಳನ್ನು ನೋಡಿದಾಗ, ಪೌಲನು ಏಥೆನ್ಸ್ ಎಂಬ ಪಟ್ಟಣಕ್ಕೆ ಹೋದಾಗ ಏಥೆನ್ಸ್ ಪಟ್ಟಣವೆಲ್ಲ ಸಂಚರಿಸಿ ಅಲ್ಲಿ ದೇವತೆಗಳಿಗೆ ಅಥವಾ ದೇವರುಗಳಿಗೆ ಆಲಯಗಳು ಇರುವುದನ್ನು ಕಂಡನು. ಆಲಯಗಳು, ಏಥೆನ್ಸ್ ಅನ್ನೋದು ಈ ಜ್ಞಾನಕ್ಕೆ ತುಂಬ ಪ್ರಸಿದ್ಧವಾದಂಥ ಪಟ್ಟಣ. ಜ್ಞಾನಕ್ಕೆ ತುಂಬ ಪ್ರಸಿದ್ಧವಾದಂಥ ಪಟ್ಟಣ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 22ರಿಂದ 31 ವಚನದಲ್ಲಿ. ಇಲ್ಲಿ ವಿಚಿತ್ರ ಏನಂತ ಹೇಳಿದ್ರೆ, ಏಥೆನ್ಸ್ ಎಂಬ ಪಟ್ಟಣದಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ದೇವರುಗಳಿಂದ ತುಂಬಿಸಲ್ಪಟ್ಟಿದೆ ಅಂತೆ. ಆ ಪಟ್ಟಣ ಎಷ್ಟು ಜನರಿದ್ದಾರೋ ಅಷ್ಟು ದೇವರುಗಳಿಂದ ತುಂಬಿಸಲ್ಪಟ್ಟಿದೆ. ಅದಕ್ಕೆ ಪೌಲನು ಆ ಒಂದು ಸ್ಥಿತಿಯನ್ನು ನೋಡಿ ಆತ್ಮದಲ್ಲಿ ಪರಿತಾಪವುಳ್ಳವನಾಗಿ ಅವರಿಗೆ ಸುವಾರ್ತೆಯನ್ನು ಸಾರಿದನೆಂಬುದಾಗಿ ಆ ವಚನ ಭಾಗದಲ್ಲಿ ನೋಡ್ತೀವಿ. ಏಥೆನ್ಸಲ್ಲಿರ್ತಕ್ಕಂಥ ಜನರಿಗೆ ಅತಿಯಾದಂಥ ಭಕ್ತಿ ಇದೆ, ಆದರೆ ಆ ಭಕ್ತಿ ಅವರನ್ನು ಪಾಪಕ್ಕೆ ನಡೆಸ್ತೀವಿ. ಪ್ರಿಯರೇ, ನಾವು ನಮ್ಮ ಭಕ್ತಿ ಸರಿಯಾದ ದೇವರಲ್ಲಿ, ನಿಜ ದೇವರಲ್ಲಿ ಇಟ್ಟದ್ದೇ ಹೋದರೆ ನಾವು ಕೂಡ ಏನಾಗಿರ್ತೀವಿ ಅಂದರೆ ಭಕ್ತಿಯುಳ್ಳಂಥ ಪಾಪಿಯಾದಂಥ ಮನುಷ್ಯರೇ ಆಗಿರ್ತೀವಿ. ಏಥೆನ್ಸ್ ಪಟ್ಟಣದಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ದೇವರುಗಳಿಂದ ತುಂಬಿತ್ತಂತೆ. ಆ ವಚನ ಭಾಗವನ್ನು ನೀವು ನೋಡಿಕೊಂಡ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಆನಂತರ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿದಾಗ, ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 27ನೇ ವಚನದಲ್ಲಿ ಎಫೆಸ ಎಂಬ ಪ್ರಾಂತ್ಯದಲ್ಲಿ ಪೌಲನು ಸುವಾರ್ತೆ ಸಾರಿದಾಗ ಅಲ್ಲಿರ್ತಕ್ಕಂಥ ಜನರು ವಿಗ್ರಹ ಆರಾಧನೆಯನ್ನು ಬಿಟ್ಟು ನಿಜ ದೇವರ ಕಡೆಗೆ ತಿರುಗಿಕೊಂಡ್ರು. ಆ ಎಫೆಸ ಪ್ರಾಂತ್ಯದಲ್ಲಿ ಅರ್ತಮಿ ಎಂಬ ದೇವಿಯನ್ನು ಪೂಜೆ ಮಾಡ್ತಾ ಇದ್ರಂತೆ. ಅಪೊಸ್ತಲ ಕೃತ್ಯಗಳು ಒಂದು ಬಾರಿ ನಾನು ಓದ್ತೀನಿ ನೋಡಿ, 19ನೇ ಅಧ್ಯಾಯ 27ನೇ ವಚನ ನಾನು ಒಂದು ಬಾರಿ ಓದ್ತೀನಿ. ಇದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬರುವ ಹಾಗಿರುವುದಲ್ಲದೆ ಅರ್ತಮಿ ಮಹಾದೇವಿಯ ದೇವಸ್ಥಾನವು ಗಣನೆಗೆ ಬಾರದೆ ಹೋಗುವ ಹಾಗೆಯೂ ಎಲ್ಲ ಹಾಸ್ಯ ಸೀಮೆಯು ಲೋಕವು ಪೂಜಿಸುವ ಈ ದೇವಿಯ ವೈಭವಕ್ಕೆ ಹಾನಿ ಬರುವ ಹಾಗೆಯೂ ಗಂಡಾಂತರ ಉಂಟೆಂದು ಹೇಳಿದನು. ಏನು ನಡೀತು ಅಂತ ಹೇಳಿದ್ರೆ, ಎಫೆಸ್ ಎಂಬ ಪ್ರಾಂತ್ಯಕ್ಕೆ ಪೌಲನು ಹೋಗಿ ಸುವಾರ್ತೆಯನ್ನು ಸಾರಿದಾಗ ಅಲ್ಲಿ ದೊಡ್ಡ ದೇವಾಲಯ ಇದೆ, ಒಬ್ಬ ಮಹಾದೇವಿ ಇದ್ದಾಳಂತೆ. ಆಕೆ ಹೆಸರು ಅರ್ತೆಮಿ ಅಂತ ಕರೀತಾರೆ. ಅರ್ತೆಮಿ ಎಂಬುದಾಗಿ ಕರೀತಾರೆ, ಡಯಾನ ಎಂಬುದಾಗಿ ಕೂಡ ಕರೀತಾರೆ. ಡಯಾನ, ಅರ್ತೆಮಿ ಸೇಮ್ ಎರಡು. ರೋಮಿಯರೇನೋ ಅರ್ತೆಮಿ ಎಂಬುದಾಗಿ ಕರೀತಾರೆ, ಗ್ರೀಕರೇನೋ ಆಕೆಯನ್ನು ಡಯಾನ ಎಂಬುದಾಗಿ ಕರೀತಾರೆ. ಡಯಾನ, ಅರ್ತೆಮಿ ಸೇಮ್. ಈ ಎಫೆಸಕ್ಕೆ ಹೋಗಿ ಅಪೊಸ್ತಲ ಪೌಲನು ಸುವಾರ್ತೆಯನ್ನು ಸಾರಿದಾಗ ಆ ಮಹಾದೇವಿಯನ್ನು ಪೂಜಿಸ್ತಾ ಇರತಕ್ಕಂಥ, ಆ ಬೊಂಬೆಯನ್ನು ಪೂಜಿಸ್ತಕ್ಕಂಥ ಅನೇಕರು ದೇವರ ಕಡೆಗೆ ತಿರುಗಿಕೊಂಡ್ರು. ಮಾಟ ಮಂತ್ರಗಳನ್ನು ಮಾಡ್ತಕ್ಕಂಥ ಜನರು ತಿರುಗಿಕೊಂಡ್ರು. ಆ ಪೂಜೆಯನ್ನು ಆ ದೇವಾಲಯವನ್ನು ದರ್ಶಿಸ್ಲಿಕ್ಕೆ ಬರ್ತಾ ಇರ್ತಕ್ಕಂಥ ಯಾತ್ರಿಕರ ಸಂಖ್ಯೆ ಏನಾಯಿತು? ಕಡಿಮೆ ಆಯಿತು. ಪೌಲನು ಹೋಗಿ ಸುವಾರ್ತೆ ಸಾರಿದ, ಅನೇಕರು ದೇವರ ಕಡೆಗೆ ತಿರುಗಿಕೊಂಡ್ರು. ಈಗ ಯಾತ್ರಿಕರು ಕಡಿಮೆ ಆಗ್ತಾರ, ಜಾಸ್ತಿ ಆಗ್ತಾರಾ? ಕಡಿಮೆ ಆಗ್ತದೆ. ಎಲ್ಲರಿಗೂ ನಿಜ ದೇವರನ್ನು ಕುರಿತಂಥ ಅವಗಾಹನೆ ಬಂತು. ಆ ದೇವಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಎಲ್ಲ ಏನಾಯಿತು? ಇದೆ. ಬೊಂಬೆ ಮಾರಾಟ, ದಾರ, ಅದಕ್ಕೆ ಕರ್ಪೂರ, ಏನೇನು ಇರ್ತಾವೆ. ಒಂದು ದೇವಾಲಯ ಅಂದರೆ ಅಲ್ಲಿ ಏನು ಮಾಡ್ತಿರ್ತಾರೆ ಅಂದ್ರೆ ಹೊರಗಡೆ ಎಲ್ಲ ಏನಾಗಿರುತ್ತೆ, ಬಿಸ್ನೆಸ್ಸು ನಡೀತದೆ. ಈಗ ದೇವಾಲಯಕ್ಕೆ ಬರೋರ ಸಂಖ್ಯೆ ಕಡಿಮೆ ಆದರೆ ವ್ಯಾಪಾರ ಏನಾಯಿತು? ಆಗ ಅವರೆಲ್ಲ ಸೇರಿಕೊಂಡು ಪೌಲನ ಮೇಲೆ ಹೀಗೆ ಇದ್ದರೆ ಈ ಮಹಾದೇವಿಯ ಘನತೆಯು ಕೂಡ ಕಡಿಮೆ ಆಗುತ್ತೆ, ನಮ್ಮ ವ್ಯಾಪಾರವು ಕೂಡ
ಬಿದ್ದು ಹೋಗುತ್ತೆ. ಲೋಕವೆಲ್ಲ ಪೂಜಿಸುವಂಥ ಈ ದೇವಿಗೆ ಅಪಕೀರ್ತಿ ಬರುತ್ತೆ. ಇನ್ನು ಮೇಲೆ ಯಾರೂ ಈ ದೇವಾಲಯಕ್ಕೆ ಬರೋಲ್ಲ. ಆದ್ದರಿಂದ ಪೌಲನನ್ನು ಬಂಧಿಸಿ ಆತನು ಸೆರೆಯಲ್ಲಿ ಹಾಕಿಸ್ಬೇಕೆಂಬುದಾಗಿ ಅವ್ರು ಏನು ಮಾಡ್ತಿದ್ರೆ ಒಳಗೊಳಗೆ ಆಲೋಚನೆ ಮಾಡ್ತಾಯಿದ್ರು. ಅಂದರೆ ಈ ಎಫೆಸ ಪಟ್ಟಣದಲ್ಲಿ ಕೂಡ ನಿಜ ದೇವರನ್ನು ಬಿಟ್ಟು ಆರ್ತೆಮಿ ಅಥವಾ ಡಯಾನ ಎಂಬ ಆ ದೇವತೆಯನ್ನು ಪೂಜೆ ಮಾಡ್ತಾಯಿದ್ರು. ಮತ್ತು ಆ ದೇವತೆಯನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಭಕ್ತಿ ಇರುತ್ತಾನೆ. ಯಾರಾದರೂ ಒಂದು ಕಲ್ಲು ವಿಗ್ರಹ ಬೊಂಬೆಯನ್ನು ಪೂಜೆ ಮಾಡ್ತಾರೆ ಅವ್ರಿಗೂ ಏನಿರುತ್ತೆ? ಭಕ್ತಿ ಇರುತ್ತೆ. ಆದರೆ ಆ ಭಕ್ತಿ ಎಂಥದ್ದಂತ ಹೇಳಿದ್ರೆ ಅದು ನಿಷ್ಪ್ರಯೋಜನವಾದ ಭಕ್ತಿ, ಅದು ಸರಿಯಾದಂಥ ಭಕ್ತಿ ಅಲ್ಲ. ಅವ್ರನ್ನೇನಂತ ಕರಿತೀವಿ ಅಂದರೆ ಅವರಿನ್ನೂ ಪಾಪದಲ್ಲಿದ್ದಾರೆ. ಆ ವ್ಯಕ್ತಿಗಳೇನೆಂದರೆ ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ. ಎಫೆಸ್ದಲ್ಲಿರೋರಾಗಿರ್ಬೋದು, ಆ ನಂತರ ಏಥೆನ್ಸಲ್ಲಿರೋರಾಗಿರ್ಬೋದು, ಅಹಾಬನ ಕಾಲದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಆಗಿರ್ಬೋದು. ಅವರು ಆ ಸಂದರ್ಭದಲ್ಲಿ ದೇವರಲ್ಲದವುಗಳನ್ನು ಅವಲಂಬಿಸಿದಾಗ, ದೇವರಲ್ಲದವುಗಳಿಗೆ ಅಧೀನರಾದಾಗ ಅವ್ರು ಏನಾಗಿರ್ತಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ. ಅಂಥವರಿಗೆ ದೇವರ ಕಡೆಯಿಂದ ಯಾವುದೇ ಪ್ರಯೋಜನ, ಯಾವುದೇ ಸಹಾಯ, ದೇವರ ಕೃಪೆ ಅವರಿಗೆ ಲಭಿಸುವುದಿಲ್ಲ. ಈ ಜನರು ಸತ್ಯವೇದದಲ್ಲಿ ವಿವರಿಸಲ್ಪಟ್ಟಂಥ ಈ ಜನರು ಹೇಗಿದ್ದಾರೋ ಇಂದಿನ ಕಾಲದಲ್ಲಿ ಕೂಡ ನಮ್ಮ ಸಮಾಜದಲ್ಲಿ, ನಮ್ಮ ಮಧ್ಯದಲ್ಲಿ ವಿಗ್ರಹಾರಾಧನೆ, ವಿಗ್ರಹ ಪೂಜೆ ಯಥೇಚ್ಛವಾಗಿ ಜಾಸ್ತಿಯಾಗಿ ನಡೀತಾ ಇದೆ. ಜಾಸ್ತಿ ನಡೀತಾ ಇದೆ, ಕಡಿಮೆ ನಡೀತಾ ಇದೆ ಬ್ರದರ್? ವಿಗ್ರಹಾರಾಧನೆ ಅನ್ನೋದು ನಮ್ಮ ಸಮಾಜದಲ್ಲಿ, ನಮ್ಮ ಮಧ್ಯದಲ್ಲಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ನಮ್ಮ ಮಧ್ಯದಲ್ಲಿ, ಸಮಾಜ ಮಧ್ಯದಲ್ಲಿ ಅಕ್ಕಪಕ್ಕದವರು, ನಮ್ಮ ಊರುಗಳಲ್ಲಿ ವಿಗ್ರಹಾರಾಧಕರೇ ಜಾಸ್ತಿ. ನಿಜ ದೇವರನ್ನು ಆರಾಧಿಸುವಂಥರ ಸಂಖ್ಯೆ ಕಡಿಮೆ. ನಿಮ್ಮ ಮಂಗಳೂರಲ್ಲಾಗಿರ್ಬೋದು, ಮೈಸೂರಲ್ಲಾಗಿರ್ಬೋದು, ನಮ್ಮ ಬಳ್ಳಾರಿ ಪ್ರಾಂತ ಹೊಸಪೇಟೆ ಎಲ್ಲೇ ಆಗಿರ್ಬೋದು, ನಿಜ ದೇವರನ್ನು ತಿಳಿದುಕೊಂಡು ನಿಜ ದೇವರಿಗೆ ಅಧೀನರಾಗಿ ಆತನನ್ನು ಆರಾಧಿಸುವಂಥರ ಸಂಖ್ಯೆ ಕಡಿಮೆ ಇರುತ್ತೆ. ಈ ವಿಗ್ರಹ ಆರಾಧನೆ, ದೇವರ ಅಲ್ಲದವುಗಳಿಗೆ ಅಧೀನರಾಗಿರ್ತಕ್ಕಂಥ ಜನರೇ ಜಾಸ್ತಿ ಇರ್ತಾರೆ. ಹಾಗಾದರೆ ಲೋಕದಲ್ಲಿರ್ತಕ್ಕಂಥ ಹೆಚ್ಚಿನ ಜನರು ಏನಾಗಿದ್ದಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿಗಳೇ. ಹೌದಾ ಬ್ರದರ್? ಭಕ್ತಿಯುಳ್ಳಂಥ ಪಾಪಿಗಳಾಗಿದ್ದಾರೆ. ಆದ್ದರಿಂದ ದೇವರ ಅಲ್ಲದವುಗಳನ್ನು ನಾವು ಏನು ಮಾಡಬಾರ್ದು? ಆರಾಧನೆ ಮಾಡಬಾರ್ದು. ಸತ್ಯ ದೇವರನ್ನು ಮಾತ್ರ ಏನು ಮಾಡಬೇಕಂದ್ರೆ ಆರಾಧನೆಯನ್ನು ಮಾಡಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 23ನೇ ವಚನದಿಂದ ಸಮರಿಯಾದ ಸ್ತ್ರೀ ಜೊತೆಗೆ ಯೇಸು ಕ್ರಿಸ್ತನು ಮಾಡುತ್ತಾ ಸತ್ಯ ದೇವರ ಆರಾಧನೆಯನ್ನು ಕುರಿತು ಪ್ರಸ್ತಾಪನೆ ಮಾಡ್ತಾನೆ. 23ನೇ ವಚನ, ಅದಿರಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಭೂನಿವಾಸ ಕಾಲದಲ್ಲಿ ಒಮ್ಮೆ ಸಮರಿಯಾದ ಸ್ತ್ರೀ ಜೊತೆಗೆ ಮಾತನಾಡುತ್ತಾ ನಿಜ ದೇವರನ್ನು ಆರಾಧಿಸುವವರು, ಸತ್ಯ ದೇವರನ್ನು ಆರಾಧಿಸುವವರು ಸತ್ಯಭಾವದಿಂದ ಆತ್ಮೀಕ ರೀತಿಯಲ್ಲಿ ಆರಾಧಿಸ್ತಾರೆ. ಯಥಾರ್ಥವಾಗಿ ಆರಾಧಿಸಬೇಕು. ಆರಾಧನೆ ಯಾರಿಗೆ ಮಾಡಬೇಕಂದ್ರೆ ತಂದೆಯಾದಂಥ ದೇವರನ್ನು ಆರಾಧಿಸಬೇಕೆಂಬುದಾಗಿ, ಆತನೇ ಸತ್ಯ ದೇವರು ಎಂಬುದಾಗಿ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ. ದೇವರು ಆತ್ಮಸ್ವರೂಪನಾದ್ದರಿಂದ ಆತನನ್ನು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇಂಥವರೇ ಬೇಕೆಂಬುದಾಗಿ ತಂದೆಯು ಏನು ಮಾಡ್ತಾನೆ? ಅಪೇಕ್ಷೆ ಮಾಡ್ತೇನೆ. ಸೊ ಇವರು ಸತ್ಯ ದೇವರನ್ನು ಆರಾಧನೆ ಮಾಡಿದ್ರೆ ಅವರು ಏನಾಗಿರ್ತಾರೆ ಅಂತ ಹೇಳಿದ್ರೆ ಅವರು ಭಕ್ತಿಯುಳ್ಳಂಥ ಪರಿಶುದ್ಧರಾಗಿರ್ತಾರೆ. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸಬೇಕು, ದೇವರನ್ನು ಆರಾಧಿಸಬೇಕೆಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ, ನಾವು ಯಾರಾದರೂ ಆರಾಧನೆ ಮಾಡ್ತಾ ಇದ್ದೀವಿ? ನಿಜ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀವ ಅಥವಾ ದೇವರ ಅಲ್ಲದವುಗಳನ್ನು ಆರಾಧನೆ ಮಾಡ್ತೇವೆ? ದೇವರ ಅಲ್ಲದವುಗಳ ಮೇಲೆ ಒಂದು ವೇಳೆ ನಮ್ಮ ಭರವಸೆ, ನಮ್ಮ ಒಂದು ನಿರೀಕ್ಷೆ, ಒಂದು ವೇಳೆ ದೇವರ ಅಲ್ಲದವುಗಳಿಗೆ ನಾವು ಅಧೀನರಾಗಿದ್ದರೆ ಖಂಡಿತವಾಗ್ಲೂ ನಾವು ಯಾರಾಗಿರ್ತೀವಿ? ಭಕ್ತಿಯುಳ್ಳಂಥ ಪಾಪಿಗಳಾಗಿರ್ತೀವಿ. ಆದ್ದರಿಂದ ಭಕ್ತಿಯುಳ್ಳಂಥ ಪಾಪಿಗಳಿಂದ ಈ ಪ್ರಪಂಚದಲ್ಲಿ ಏನಾಗಿದೆ? ತುಂಬಿಕೊಂಡಿದೆ. ಆದ್ದರಿಂದ ಸತ್ಯ ದೇವರನ್ನು ಮಾತ್ರ ಆರಾಧಿಸಬೇಕು. ಯೇಸು ಕ್ರಿಸ್ತನು ಅದನ್ನೇ ಹೇಳ್ತೇನೆ, ನಾವು ಆತನನ್ನೇ ಆರಾಧಿಸ್ತಾ ಇದ್ದೀವಿ. ಯಥಾರ್ಥವಂತರು, ಮನುಷ್ಯರು, ದೇವಾರಾಧನೆಯನ್ನು ಮಾಡ್ತಕ್ಕಂಥವ್ರು ಆತನೊಬ್ಬನನ್ನೇ ಮಾತ್ರ ಏನು ಮಾಡಬೇಕು? ಆರಾಧಿಸಬೇಕು. ಮತ್ತೆ ಏನು ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಸೈತಾನನೊಂದಿಗೆ ಯೇಸು ಕ್ರಿಸ್ತನು ಮಾತನಾಡುತ್ತಾ ದೇವರನ್ನು ಶೋಧಿಸುವಂಥ ಸಂದರ್ಭದಲ್ಲಿ ನಿನ್ನ ದೇವರಾದ ಕರ್ತನಿಗೆ ಮಾತ್ರ ಸೇವಿಸಬೇಕು ಎಂಬುದಾಗಿ ಹೇಳ್ತಾ ಇದೆ. ನೋಡ್ರಿ, ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ
10ನೇ ವಚನ. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ನೋಡ್ರಿ, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಏನು ಮಾಡಬೇಕು? ಆರಾಧನೆಗೆ ಪಾತ್ರರು ಒಬ್ಬರೇ. ಆರಾಧನೆ ಸ್ವೀಕರಿಸ್ತಕ್ಕಂಥವನು ಒಬ್ಬನೇ. ಆರಾಧನೆ ಮಾಡಬೇಕಾದವರು ಎಷ್ಟೋ ಜನ ಇಲ್ಲ. ಎಷ್ಟು ಜನ ಇದ್ದಾರೆ? ಒಬ್ಬನೇ. ಯಾರು ಹೇಳ್ತಾ ಇದ್ದಾರೆ ಅಂದರೆ ಕರ್ತನಾದ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ. ಸೈತಾನೇ ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ಆತನೊಬ್ಬನನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ದೇವರೆಂಬುದಾಗಿ ಭಾವನೆಯಿಂದ ಪೂಜೆ ಮಾಡಿದರೆ ಆ ವ್ಯಕ್ತಿ ಏನಾಗಿರ್ತಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿ ಆಗಿರ್ತಾರೆ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 10ನೇ ವಚನದಲ್ಲಿ ಒಬ್ಬ ದೇವದೂತನಿಗೆ ತನಗೆ ದರ್ಶನವನ್ನು ವಿವರಿಸಿ ಸಂಗತಿಗಳನ್ನು ವಿವರಿಸಿದಂಥ ದೇವದೂತನಿಗೆ ಅಪೊಸ್ತಲನಾದಂಥ ಯೋಹಾನನು ಅಡ್ಡ ಬಿದ್ದು ನಮಸ್ಕಾರ ಮಾಡಲು ಹೊರಟಾಗ ಆ ದೇವದೂತನು ಅಪೊಸ್ತಲನಾದ ಯೋಹಾನನನ್ನು ತಡೆದು ಈ ರೀತಿಯಾಗಿ ಮಾತನಾಡುತ್ತಾನೆ. ನೋಡಿ, 19ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 10ನೇ ವಚನ. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದಾನೆ. ದೇವರಿಗೆ ನಮಸ್ಕಾರ ಮಾಡು ಅಂದನು. ದೇವರಿಗೆ ನಮಸ್ಕಾರ ಮಾಡ ಅಂದನು. ಯಾರಿಗೆ ಮಾಡಬೇಕಂತೆ? ದೇವರಿಗೆ ಮಾತ್ರ. ದೇವರನ್ನು ಮಾತ್ರ ಆರಾಧಿಸಬೇಕು, ದೇವರನ್ನು ಮಾತ್ರ ಪೂಜಿಸಬೇಕು. ಆದ್ದರಿಂದ ದೇವರಲ್ಲದವುಗಳಿಗೆ ಒಬ್ಬ ವ್ಯಕ್ತಿ ಅಧೀನರಾಗಿದ್ದರೆ, ದೇವರಲ್ಲದಂಥ ಒಂದು ವಸ್ತುವನ್ನಾಗಲಿ ಒಂದು ಮೂರ್ತಿಯನ್ನಾಗಲಿ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಾ ಇದ್ರೆ, ಆರಾಧನೆ ಮಾಡ್ತಾ ಇದ್ರೆ, ಗ್ಯಾರಂಟಿ 100% ಆ ವ್ಯಕ್ತಿ ಯಾರಂದರೆ ಭಕ್ತಿಯುಳ್ಳಂಥ ಪಾಪಿ ಆಗಿರ್ತಾರೆ. ಆದ್ದರಿಂದ ಈ ಲೋಕವೆಲ್ಲ ಯಾರಿಂದ ತುಂಬಿದಂದೆ? ಭಕ್ತಿಯುಳ್ಳಂಥ ಪಾಪಿಗಳಿಂದ ತುಂಬಿದ್ದಾನೆ. ಆದರೆ ನಾವು ಒಂದು ಕಾಲದಲ್ಲಿ ಅಂಥ ಸ್ಥಿತಿಯಲ್ಲಿದ್ವಿ. ದೇವರ ಮಹಾಕರುಣೆಯಿಂದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸತ್ಯದೇವರನ್ನು ತಿಳಿದುಕೊಂಡು ಸತ್ಯದೇವರಿಗೆ ಇವತ್ತು ಏನಾಗಿದೆ ಅಂದರೆ ಅಧೀನರಾಗುತ್ತಾ ಆ ದೇವರನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಆರಾಧನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ನಾವು ಭಕ್ತಿಯುಳ್ಳಂಥ ಪಾಪಿಗಳಲ್ಲ, ನಾವು ಭಕ್ತಿಯುಳ್ಳಂಥ ಪ್ರಜೆಗಳ ಸಮೂಹವಾಗಿದ್ದೇವೆ. ಇದು ಮೊದಲನೇದು. ಎರಡನೇದಾಗಿ ಭಕ್ತಿಯುಳ್ಳಂಥ ಪಾಪಿಗಳು ಯಾರು ಅಂತೇಳಿದರೆ, ಇನ್ನು ಭಕ್ತಿಯುಳ್ಳಂಥ ಪಾಪಿಗಳು ಯಾರು ಅಂತೇಳಿದರೆ, ಆರಾಧನೆಯನ್ನು ಅಂದರೆ ಸತ್ಯದೇವರನ್ನೇ ಮಾಡ್ತಾರೆ, ನಿಜ ದೇವರನ್ನೇ ಆರಾಧನೆ ಮಾಡ್ತಾರೆ. ಆದರೆ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಮಾಡ್ತಾರೆ. ವಿಗ್ರಹಾರಾಧನೆಯನ್ನು ಮಾಡಲ್ಲ, ನಿಜ ದೇವರನ್ನೇ ಮಾಡ್ತಾರೆ. ಬೈಬಲ್ನಲ್ಲಿ ಹೇಳಲ್ಪಟ್ಟಂಥ ದೇವರನ್ನೇ ಆರಾಧನೆ ಮಾಡ್ತಾರೆ. ಆದರೆ ದೇವರು ಹೇಳಿದ ಪದ್ಧತಿಯಲ್ಲಿ ಆರಾಧನೆ ಮಾಡಿದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಆರಾಧನೆ ಮಾಡ್ತಕ್ಕಂಥ ಜನರು ಏನಾಗಿರ್ತಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ. ಅಂದರೆ ದೇವರನ್ನು ಆರಾಧನೆ ಮಾಡಬೇಕಂದ್ರೆ ದೇವರು ಒಂದು ಕ್ರಮ ಕೊಟ್ಟಿರ್ತಾನೆ. ಈ ರೀತಿಯಾಗಿ ಏನು ಮಾಡಬೇಕು? ದೇವ್ರನ್ನ ಆರಾಧಿಸಬೇಕೆಂಬುದಾಗಿ. ಎಲ್ಲ ಕಾಲಗಳಲ್ಲಿ ದೇವರು ಆರಾಧನೆಯನ್ನು ಮಾಡಬೇಕೆಂಬುದಾಗಿ ತನ್ನ ಪ್ರಜೆಗಳಿಗೆ ಹೇಳಿದಾಗ ಇಂತಿಂಥ ನಿರ್ದಿಷ್ಟವಾದಂಥ ನಿಯಮಗಳನ್ನು ಅವರಿಗೆ ಕೊಟ್ಟಿರ್ತಾನೆ. ಹೇಗೋ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಆರಾಧನೆ ಮಾಡಿರಿ ಎಂಬುದಾಗಿ ದೇವರು ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಈ ಸಮಯದಲ್ಲಿ ನಿಜ ದೇವರನ್ನೇ ಆರಾಧನೆ ಮಾಡ್ತಾರೆ, ವಿಗ್ರಹಗಳನ್ನು ಬಿಟ್ಟು ನಿಜ ದೇವರನ್ನೇ ಆರಾಧನೆ ಮಾಡ್ತಾರೆ. ಆದರೆ ಸತ್ಯಾರಾಧನೆಯನ್ನು ಮಾಡುವುದಿಲ್ಲ, ದೇವರು ಹೇಳಿದಂಥ ಪದ್ಧತಿಯಲ್ಲಿ ಮಾಡೋದಿಲ್ಲ. ದೇವರ ನೀತಿ ನಿಯಮಗಳನ್ನು ಬಿಟ್ಟು ತಮ್ಮ ಮನಸ್ಸಿಗೆ ಬಂದ ಹಾಗೆ ಸ್ವೇಚ್ಛಾರಾಧನೆಯನ್ನು ಮಾಡ್ತಾರೆ. ಈ ಆರಾಧನೆ ಸ್ವೇಚ್ಛಾರಾಧನೆ ಅಂದರೆ ತಮಗೆ ಯಾವ ರೀತಿಯಾಗಿ ಅನಿಸುತ್ತೋ ಆ ರೀತಿಯಾಗಿ, ಇದೇ ಬ್ರದರ್ ಆರಾಧನೆ ಸಾಕು, ಈ ರೀತಿಯಾಗಿ ಮಾಡಿದ್ರೇ ಆರಾಧನೆ, ನಮ್ಮ ಮನಸ್ಸಿಗೆ ಈ ರೀತಿಯಾಗಿ ತೋಚಿತ್ತು, ಅಥವಾ ನಮ್ಮ ಸಮಾಜವು ಈ ರೀತಿಯಾಗಿ ಮಾಡಬೇಕಂತ ಆರಾಧನೆ, ನಮ್ಮ ಸಭೆಯು ಈ ರೀತಿಯಾಗಿ ಡಿಸೈಡ್ ಮಾಡಿದೆ, ನಾವು ಈ ರೀತಿಗೇ ಆರಾಧನೆ ಮಾಡ್ತೀವಿ ಎಂಬುವಂಥ ಹೇಳಿಕೊಳ್ಳುವಂಥ ಮಾಡ್ತಾ ಇರ್ತಕ್ಕಂಥ ಜನರೆಲ್ಲರೂ ಕೂಡ ಏನಾಗಿರ್ತಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿಗಳೇ ಆಗಿರ್ತಾರೆ. ಉದಾಹರಣೆಗೆ ದೇವರ ಗ್ರಂಥದಿಂದ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3-4 ವಚನಗಳನ್ನು ನಾವು ಗಮನಿಸಿದಾಗ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3-4 ವಚನಗಳನ್ನು ಗಮನಿಸಿದಾಗ, ಆದಾಮ್ ಅವಳ ಮಕ್ಕಳಾದಂಥ ಹೇಬೇಲ ಮತ್ತು ಕೈನ ಒಂದು ದಿನ ದೇವರನ್ನು ಆರಾಧಿಸಬೇಕೆಂಬ ದೃಷ್ಟಿಯಿಂದ ದೇವಾರಾಧನೆಗೆ ಮುಂದಾದರು. ಆದರೆ ಇವರಿಬ್ಬರು ದೇವರನ್ನು ಆರಾಧನೆ ಮಾಡಿದರೆ ಕೈನನ ಆರಾಧನೆಯನ್ನು ದೇವರು ತಿರಸ್ಕರಿಸಿದನು, ಹೇಬೇಲನ ಆರಾಧನೆಯನ್ನು ದೇವರು ಏನು ಮಾಡಿದ್ನು? ಅಂಗೀಕಾರ ಮಾಡಿದನು. ಯಾಕೆ ಅಂತೇಳಿದ್ರೆ ಕೈನನ ಆರಾಧನೆ ಆತನ ದೃಷ್ಟಿಗೆ ಯೋಗ್ಯವಾಗಿರಲಿಲ್ಲ. ಕೈನನೂ ಆದಾಮನ ಮಗನೇ, ಹೇಬೇಲನು
ಅನ್ನೋನು. ಇಬ್ಬರು ಸಮಾನರೇ ದೇವರಿಗೆ. ಆದರೆ ಕೈನನು ತನ್ನ ಮನಸ್ಸಿಗೆ ಬಂದ ಹಾಗೆ ಏನು ಮಾಡಿದನು? ಆರಾಧನೆ ಮಾಡಿದ್ದಾನೆ. ದೇವರು ಹೇಳಿದ ಪದ್ಧತಿಯಲ್ಲಿ ಮಾಡಿ. ದೇವರು ಹೇಳಿದ ಪದ್ಧತಿಯಲ್ಲಿ ಆರಾಧನೆ ಮಾಡಿದವರು ಯಾರು? ಹೇಬೇಲನು. ಅದಕ್ಕಾಗಿ ಹೇಬೇಲನ ಆರಾಧನೆಯನ್ನು ಏನು ಮಾಡಿದ್ನು? ದೇವರು ಅಂಗೀಕಾರ ಮಾಡಿದನು. ಅದಕ್ಕೆ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನಮಗೆ ಬರೆಯಲ್ಪಟ್ಟಿರುತ್ತೆ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿರುತ್ತೆ ನೋಡಿ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ನೋಡ್ರಿ, ಹೇಬೇಲನ ಯಜ್ಞ ಅಥವಾ ಆತನ ಆರಾಧನೆ ಕಾಯಿನನ ಯಜ್ಞಕ್ಕಿಂತ ಅಥವಾ ಆರಾಧನೆಗಿಂತ ಶ್ರೇಷ್ಠವಾಗಿತ್ತು. ದೇವಾರಾಧನೆ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿರ್ಬೇಕಂದ್ರೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ದೇವರು ಹೇಳಿದಂಥ ಪದ್ಧತಿಯಲ್ಲಿ ಮಾಡುವಂಥ ಆರಾಧನೆ ಅಥವಾ ಯಜ್ಞವೇ ದೇವರ ದೃಷ್ಟಿಯಲ್ಲಿ ಏನಾಗಿರ್ತದೆ? ಶ್ರೇಷ್ಠವೂ. ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಆರಾಧನೆ ಮಾಡಿದರೆ ಅದು ಶ್ರೇಷ್ಠವಾದ ಆರಾಧನೆನ? ಇಲ್ಲ. ಕಾಯಿನನು ಅದೇ ತಪ್ಪನ್ನು ಮಾಡಿದ, ತನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿದ. ಅದು ದೇವರು ಶ್ರೇಷ್ಠವಾದಂಥ ಯಜ್ಞ ಎಂಬುದಾಗಿ ಎಣಿಸಲಿಲ್ಲ. ಹೇಬೇಲನ ಆರಾಧನೆ ಅಥವಾ ಆತನ ಕಾಣಿಕೆ, ಆತನ ಯಜ್ಞವನ್ನು ದೇವರು ಸ್ವೀಕರಿಸಿ ಆತ ನಿಜವಾಗಲೂ ನೀತಿವಂತನು ಎಂಬುದಾಗಿ ದೇವರು ಸಾಕ್ಷಿ ಕೊಟ್ಟರು. ಆದ್ದರಿಂದ ಭಕ್ತಿಯುಳ್ಳಂಥ ಪಾಪಿಗಳು ಸೆಕೆಂಡ್ ಟೈಪ್ ಯಾರಂತ ಹೇಳಿದ್ರೆ, ಮೊದಲನೇ ಟೈಪ್ ಏನು? ದೇವರನ್ನು ಬಿಟ್ಟು ದೇವರ ಅಲ್ಲದವುಗಳಿಗೆ ಆರಾಧನೆ ಮಾಡ್ತಾರೆ. ಎರಡನೇ ಟೈಪ್ ಏನಂತ ಹೇಳಿದ್ರೆ, ನಿಜ ದೇವರನ್ನೇ ಆರಾಧನೆ ಮಾಡ್ತಾರೆ, ಆದರೆ ಅವ್ರಿಗೆ ಮನಸ್ಸಿಗೆ ಬಂದಂಥ ತಮಗೇನು ಅನಿಸುತ್ತೋ, ತಮಗೇನು ತೋಚುತ್ತೋ ದೇವ್ರಿಗೆ ಏನು ಮಾಡಬೇಕು? ಆರಾಧನೆ ಮಾಡ್ಬೇಕು ತಾನೆ, ಅಷ್ಟೇ ತಾನೆ, ನಾನು ಹೇಗಾದರೂ ಮಾಡ್ತೀನಿ ಎಂಬುದಾಗಿ ಆ ಆಲೋಚನೆಯಿಂದ ದೇವಾರಾಧನೆ ಮಾಡ್ತಕ್ಕಂಥ ಜನರು ಭಕ್ತಿಯುಳ್ಳಂಥ ಪಾಪಿಗಳೇ ಆಗಿರ್ತಾರೆ. ಇನ್ನು ಎರಡನೇದಾಗಿ ದೇವರ ಗ್ರಂಥದಲ್ಲಿ ಯಾಜಕ ಕಾಂಡ 10ನೇ ಅಧ್ಯಾಯ 1-2 ವಚನವನ್ನು ಗಮನಿಸಿದಾಗ, ಯಾಜಕ ಕಾಂಡ ಪುಸ್ತಕ 10ನೇ ಅಧ್ಯಾಯ 1-2 ವಚನವನ್ನು ನಾವು ಗಮನಿಸಿದಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರುತ್ತೆ. ಒಂದು ಬಾರಿ ನಾನು ಓದ್ತೀನಿ ನೋಡ್ರಿ. ಯಾಜಕ ಕಾಂಡ ಪುಸ್ತಕ 10ನೇ ಅಧ್ಯಾಯ 1-2 ವಚನ. ಆರೋನನ ಮಕ್ಕಳಲ್ಲಿ ನಾದಾಬ್, ಅಬಿಹು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಯಾಜಕತ್ವವನ್ನು ಮಾಡ್ತಕ್ಕಂಥ ಆರೋನನ ಮಕ್ಕಳು ದೇವರಿಗೆ ಇಷ್ಟವಾಗದಂಥ ರೀತಿಯಲ್ಲಿ ದೇವರ ಬಳಿಗೆ ಬಂದು ದೇವರ ಸನ್ನಿಧಾನದಲ್ಲಿ ಧೂಪದ್ರವ್ಯಗಳನ್ನು ಹಾಕಿದ್ರಂತೆ. ಆ ಆರೋನನ ಮಕ್ಕಳಲ್ಲಿ ಯಾರು ಅಂತ ಹೇಳಿದ್ರೆ, ನಾದಾಬು, ಅಬಿಹು ಎಂಬ ಇಬ್ಬರು ಮಕ್ಕಳು. ಅವರ ಹೆಸರುಗಳ ಸಮೇತ ಇಲ್ಲಿ ಬರೆಯಲ್ಪಟ್ಟಿದೆ. ನಾದಾಬ್, ಅಬಿಹು ಎಂಬ ಇಬ್ಬರು ತಮ್ಮ ಯಾಜಕತ್ವವನ್ನು ಮಾಡುವಂಥ ಸಂದರ್ಭಗಳಲ್ಲಿ ತಮ್ಮ ತಮ್ಮ ಧೂಪಾರಾತಿಗಳಲ್ಲಿ ದೇವರಿಗೆ ಧೂಪವನ್ನು ಹಾಕುವಂಥ ಸಂದರ್ಭದಲ್ಲಿ ಮಾಡಿದಂಥ ತಪ್ಪು ಏನಂತ ಹೇಳಿದ್ರೆ, ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನು, ಏನಂತಂದ್ರೆ ಬ್ರದರ್, ಬೇರೆ ಬೆಂಕಿ. ಧೂಪಾರತಿಗಳಲ್ಲಿ ಬೆಂಕಿ ಇರುತ್ತೆ, ಆ ಬೆಂಕಿ ಮೇಲೆ ಧೂಪದ್ರವ್ಯ ಹಾಕಿ ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಧೂಪದ್ರವ್ಯವನ್ನು ಹಾಕ್ತಿದ್ರು. ಆದರೆ ಆ ಬೆಂಕಿ ಕೂಡ ದೇವರು ಆಜ್ಞಾಪಿಸಿದ್ದಂಥ ಬೆಂಕಿಯೇ ಆಗಿರು, ಹೌದಲ್ಲ. ಯಜ್ಞವೇದಿ ಇರುತ್ತೆ, ಅಲ್ಲಿ ನಿತ್ಯವೂ ಬೆಂಕಿ ಇರುತ್ತೆ. ಆ ಯಜ್ಞವೇದಿ ಇರ್ತಕ್ಕಂಥ ಸ್ಥಳದಿಂದ ಅಲ್ಲಿ ಬೆಂಕಿ ಕೆಂಡಗಳಿರ್ತವ, ಅದನ್ನು ಮಾತ್ರವೇ ದೇವರಿಗೆ ಧೂಪದ್ರವ್ಯ ಹಾಕಲು ಏನು ಮಾಡಬೇಕಾಗಿತ್ತು? ಉಪಯೋಗಿಸಬೇಕು. ಆದರೆ ಇವರು ದೇವರಿಗೆ ಧೂಪದ್ರವ್ಯ ತಾನೇ ಬೇಕಾಗಿರೋದು. ತಮ್ಮ ಮನೆಯಿಂದ ತಂದರು, ಎಲ್ಲಿಂದ ತಂದರು, ದೇವರು ಹೇಳಿದಂಥ ಸ್ಥಳದಿಂದ ಆ ಬೆಂಕಿಯನ್ನು ತರಲಿಲ್ಲ. ದೇವರು ಹೇಳಿದಂಥ ಸ್ಥಳದಿಂದ ದೇವರು ಆಜ್ಞಾಪಿಸಿದ ಬೆಂಕಿಯನ್ನು ತರದೆ ಬೇರೆ ಬೆಂಕಿಯನ್ನು ತಂದು ದೇವರಿಗೆ ಏನು ಮಾಡಿದ್ರು ಬ್ರದರ್? ಧೂಪದ್ರವ್ಯವನ್ನು ಹಾಕಿದರು. ಈಗ ಧೂಪದ್ರವ್ಯನ ಹಾಕಿದ್ದಾರೆ, ದೇವ್ರ ಸಂತೋಷ ಆಯ್ತಾ, ದುಃಖ ಆಯ್ತಾ? ಕಾರಣ ಏನು? ಬೇರೆ ಬೆಂಕಿ ಹಾಕಿದ್ರು. ಅಲ್ಲಿ ದೇವರ ವಾಕ್ಯದಲ್ಲಿದೆ, ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಯೆಹೋವನ ಸನ್ನಿಧಿಯಲ್ಲಿ ಅವರನ್ನು ಏನು ಮಾಡ್ತಿದ್ರೆ ಆ ಬೆಂಕಿ ಭಸ್ಮ ಮಾಡಿತು. ಅವರು ಅಲ್ಲಿಯೇ ಬಿದ್ದು ಏನಾದರು? ಸತ್ತು ಹೋದರು. ಕಾರಣ ಏನಂತ ಹೇಳಿದ್ರೆ, ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ವರ್ತಿಸಿದ ಕಾರಣ. ಕಾಯಿನನು ಅದೇ ರೀತಿ ಮಾಡಿದ. ಇಲ್ಲಿ ನಾದಾಬು, ಅಬಿಹು ಎಂಬ ಇವರುಗಳು ಕೂಡ ಏನು ಮಾಡಿದರೆ, ತಮ್ಮ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ದೇವರಿಗೆ ಧೂಪದ್ರವ್ಯ ಆಗಿರ್ಬೋದು, ಕಾಣಿಕೆಗಳಾಗಿರ್ಬೋದು, ಆರಾಧನೆ ಆಗಿರ್ಬೋದು, ಅದು ದೇವರು ಹೇಳಿದ ಪದ್ಧತಿಯಲ್ಲಿ ಮಾತ್ರನೇ, ನಮ್ಮ ಮನಸ್ಸಿಗೆ ಬಂದ ಮಾಡುವ ಹಾಗೆ ಇಲ್ಲ.
ಒಂದು ವೇಳೆ ಆ ರೀತಿ ಮಾಡಿದ್ರೆ ನೀನು ಕೂಡ ಯಾರಂತ ಹೇಳಿದ್ರೆ ಭಕ್ತಿಯುಳ್ಳಂಥ ಪಾಪಿಯೇ ಆಗಿರ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇಂಥ ಜನರನ್ನು ಕುರಿತು ಹೇಳಿದಂಥ ಒಂದು ಮಾತು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ, ಅಂದಿನ ಕಾಲದ ಇಸ್ರಾಯೇಲರು ಪರಿಸೇಯರನ್ನು ಕುರಿತು ಈ ರೀತಿಯಾಗಿ ಮಾತನಾಡ್ತಾರೆ. 3ನೇ ವಚನ, 15ನೇ ಅಧ್ಯಾಯ 3ನೇ ವಚನ. ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಹೇಗೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಣೆಗೆ ಮರಣದಂಡನೆ ಆಗಬೇಕಂತ ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ ನಾನು ನಿನ್ನ ರಕ್ಷಣೆಗೆ ಕೊಡತಕ್ಕದನ್ನು ದೇವರಿಗೆ ಇಟ್ಟಿದ್ದೇನೆಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾಗಿದ್ದಿಲ್ಲ ಎನ್ನುತ್ತೀರಿ. ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ, 6ನೇ ವಚನ ನೋಡಿ, ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಅಂದರೆ ಸಂಪ್ರದಾಯಗಳ ಪ್ರಕಾರ ದೇವರನ್ನು ಸೇವಿಸಬೇಕು, ಸಂಪ್ರದಾಯಗಳ ಪ್ರಕಾರ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಭಾವಿಸುವಂಥ ಜನರೆಲ್ಲರೂ ಕೂಡ ಅವರು ಭಕ್ತಿಯುಳ್ಳಂಥ ಪಾಪಿಗಳೇ ಆಗಿರ್ತಾರೆ. ಅಂದರೆ ಮಾನವರ ಜ್ಞಾನದ ಮೇಲೆ ಆಧಾರಗೊಂಡು ಬರೀ ತುಟಿಗಳಿಂದ ದೇವರನ್ನು ಆರಾಧಿಸುತ್ತಾ ದೇವರ ವಾಕ್ಯವನ್ನು ಅಥವಾ ದೇವರು ಹೇಳಿದಂಥ ಪದ್ಧತಿಯನ್ನು ದೂರವಾಗಿಟ್ಟು ದೇವಾರಾಧನೆಯನ್ನು ಮಾಡಿದ್ದಾದರೆ ಅಂಥ ಆರಾಧಿಕರೆಲ್ಲ ಏನಾಗಿರ್ತಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ. ಆರಾಧನೆ ಮಾಡಬೇಕು, ನಿಜ ದೇವರನ್ನು ಆರಾಧನೆ ಮಾಡಬೇಕು, ಆದರೆ ಅದನ್ನು ಹೇಗೆ ಮಾಡಬೇಕಂದ್ರೆ ದೇವರು ಹೇಳಿದ ಪದ್ಧತಿಯಲ್ಲೇ, ದೇವರ ಆಜ್ಞೆಗಳ ಪ್ರಕಾರ, ದೇವರು ತನ್ನ ವಾಕ್ಯದಲ್ಲಿ ಏನು ಬರೆಸಿದಾನೋ ಅದರ ಪ್ರಕಾರ ಏನು ಮಾಡಬೇಕು? ಆರಾಧನೆ ಮಾಡು. ಆ ರೀತಿಯಾಗಿ ಮಾಡುವಂಥ ಜನರಿಗೆ ದೇವರು ಕೃಪೆ ಸಿಗುತ್ತೆ, ಅವರು ಭಕ್ತಿಯುಳ್ಳಂಥ ಪರಿಶುದ್ಧರು ಆಗಿರ್ತಾರೆ. ನಾವು ಯಾವ ರೀತಿಯಾಗ ಆರಾಧನೆ ಮಾಡ್ಬೋದಾ ಸಿಸ್ಟರ್? ಯಾವ ರೀತಿ ಆದರೂ ಆರಾಧನೆ ಮಾಡ್ಬೋದಾ? ಅದಕ್ಕೇನಾದರೂ ದೇವ್ರ ನಮೂನೆ ಇದೆಯಾ? ನಮೂನೆ ಇದೆ. ಒಂದು ನಿರ್ದಿಷ್ಟವಾದ ಆಜ್ಞೆಗಳನ್ನು ಕೊಟ್ಟಿರ್ತಾರೆ. ದೇವರು ಹೇಳಿದಂಥ ಪದ್ಧತಿಯಲ್ಲಿ ಮಾಡಿದ್ರೇ ದೇವರು ಅದನ್ನು ಮೆಚ್ಚುತ್ತಾನೆ. ಹೇಬೇಲನ ಅರ್ಪಣೆಯನ್ನು ದೇವರು ಯಾಕೆ ಮೆಚ್ಚಿದೆ ಅಂದರೆ ದೇವರು ಹೇಳಿದ ಪದ್ಧತಿಯಲ್ಲಿ. ನಾದಾಬು ಅಭಿಹರ ಆ ಅರ್ಪಣೆಯನ್ನು, ಆ ಧೂಪದ್ರವ್ಯವನ್ನು ದೇವರು ಯಾಕೆ ಸ್ವೀಕಾರ ಮಾಡಲಂತೆ? ದೇವರು ಹೇಳಿದಂಥ ಪದ್ಧತಿ ಅಲ್ಲಲ್ಲ, ತಮಗೆ ತೋಚಿದ ಪದ್ಧತಿಯಲ್ಲಿ ಅವರು ಧೂಪದ್ರವ್ಯವನ್ನು ಹಾಕಿದರು. ಯೇಸು ಕ್ರಿಸ್ತನ ಕಾಲದಲ್ಲಿರ್ತಕ್ಕಂಥ ಇಸ್ರಾಯೇಲರು, ಆ ಯಹೂದ್ಯರು ಕೂಡ ತಮ್ಮ ಸಂಪ್ರದಾಯಗಳ ನಿಮಿತ್ತ ದೇವರನ್ನು ಬರೀ ತುಟುಗಳಿಂದ ಸನ್ಮಾನಿಸುತ್ತಾ ಆರಾಧಿಸುತ್ತಾ ದೇವರ ವಾಕ್ಯವನ್ನು ದೂರವಾಗಿ ಇಟ್ಟು ವ್ಯರ್ಥವಾಗಿ ಅವರು ಆರಾಧನೆಯನ್ನು ಮಾಡ್ತಾರೆ. ಆದ್ದರಿಂದ ಅವರೆಲ್ಲ ಯಾರಂತ ಹೇಳಿದ್ರೆ ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ. ಈಗ ಆರಾಧನೆ ಅನ್ನೋದು ಒಂದೊಂದು ಕಾಲದಲ್ಲಿ ಒಂದು ರೀತಿಯಾಗಿತ್ತು. ಬೈಬಲ್ಗಳಲ್ಲಿ 3 ಕಾಲಗಳಿವೆ. ಮೊದಲನೇದು ಪಿತೃಗಳ ಕಾಲ, ಎರಡನೇದು ಧರ್ಮಶಾಸ್ತ್ರ ಕಾಲ, ಮೂರನೇದು ಕ್ರೈಸ್ತರ ಕಾಲ. ಇಂದು ನಾವು ಯಾವ ಕಾಲದಲ್ಲಿ ಇದ್ದೇವೆ? ಕ್ರಿಸ್ತನ ಕಾಲ. ಧರ್ಮಶಾಸ್ತ್ರದಲ್ಲಿ ಇರತಕ್ಕಂಥ ಆರಾಧನೆ ಪದ್ಧತಿ ಯಾರಿಗೆ ಸಂಬಂಧಪಟ್ಟಿದ್ದು? ಇಸ್ರಾಯೇಲ್ರಿಗೆ ಅಥವಾ ಯಹೂದ್ಯರಿಗೆ ಸಂಬಂಧಪಟ್ಟಿದ್ದು. ಕರ್ತನಾದ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಶಿಲುಬೆಯಲ್ಲಿ ಹೊಡೆದು ಹಾಕಿ ನಮಗೆ ಹೊಸ ಒಡಂಬಡಿಕೆಯನ್ನು, ಅದಕ್ಕೆ ಗೆತ್ಸೆಮನೆ ತೋಟದಲ್ಲಿ ಆ ದ್ರಾಕ್ಷಾರಸವನ್ನು ಕೊಡ್ತಾ, ಇದು ನನ್ನ ರಕ್ತದಿಂದ ಆದ ಹೊಸ, ಮತ್ತಾಯನ ಬರೆಸುವಾರ್ತೆ 26:26 ಇದು ನನ್ನ ರಕ್ತದಿಂದ ಆದ ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರ ಆರಾಧನೆ ಪದ್ಧತಿ ಹಳೆಯ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಪಿತೃಗಳ ಕಾಲ ಆರಾಧನೆಗಿಂತ ಮತ್ತು ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಆ ಮೋಶೆ ಕಾಲದಲ್ಲಿರ್ತಕ್ಕಂಥ ಆ ಆರಾಧನೆಗಿಂತ ವಿಭಿನ್ನ, ಬೇರೆ ಆಗಿರ್ತದೆ. ಅದು ಇದು ಒಂದು ಅಲ್ಲ. ಆದ್ದರಿಂದ ಕ್ರೈಸ್ತರ ಕಾಲದಲ್ಲಿ ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಅಪೊಸ್ತಲರ ಬೋಧನೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆರಾಧನೆಯಲ್ಲಿ ಆ ಕಾರ್ಯಗಳನ್ನು ಮಾಡಿದಾಗಲೇ ಅದನ್ನು ಆರಾಧನೆ ಎಂಬುದಾಗಿ ನಾವು ಪರಿಗಣಿಸುತ್ತೇವೆ. ಆರಾಧನೆಯಲ್ಲಿ ಹೊಸ ಒಡಂಬಡಿಕೆ ನಮಗೆ ಏನು ಹೇಳಲ್ಪಟ್ಟಿದೆ ಅಂದರೆ, ಆರಾಧನೆ ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿ ಸಭೆಯಾಗಿ ಸೇರಿದಾಗ ಅವರು ಪ್ರಾರ್ಥನೆ ಮಾಡಬೇಕು, ಹಾಡುಗಳನ್ನು ಹಾಡಬೇಕು, ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ, ವಾದ್ಯಗಳಿಲ್ಲದೆ ಆತ್ಮದಿಂದಲೂ ಮನಸ್ಸಿನಿಂದಲೂ ಏನು ಮಾಡಬೇಕು? ಹಾಡಬೇಕು. ಕರ್ತನ ಭೋಜನವನ್ನು ಆಚರಿಸಬೇಕು. ಹೌದಲ್ವ? ಕರ್ತನ ಭೋಜನ ಆಚರಿಸಬೇಕು. ವಾಕ್ಯವು ಉಪದೇಶಿಸಲ್ಪಡಬೇಕು. ದೇವರಿಗೆ ಕಾಣಿಕೆಗಳನ್ನು ಸಮರ್ಪಿಸಬೇಕು. ಪ್ರಾರ್ಥನೆ, ಹಾಡುಗಳು, ವಾಕ್ಯೋಪದೇಶ, ಲಾರ್ಡ್ಸ್ ಸಪ್ಪರ್, ಕರ್ತನ ಮೇಜು, ಕಾಣಿಕೆ. ಇದು ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂಥ ಆರಾಧನೆಯ ಕ್ರಮ. ಹಾಡುಗಳನ್ನು ಆಡಬೇಕಾದ್ರೆ ನಾನು ವಾದ್ಯಗಳನ್ನು ಬಾರಿಸ್ತೀನಿ ಅಂದರೆ ನೀನು ಪುನಃ ಎಲ್ಲಿಗೆ ಹೋಗಿದೆಯಾ? ಧರ್ಮಶಾಸ್ತ್ರ ಕಾಲದಲ್ಲೇ ಹೋಗಿದೆ. ಈಗ ನನಗೆ ಹಾಡುಗಳು ಆಡಬೇಕಿದೆ, ಇನ್ಸ್ಟ್ರೂಮೆಂಟ್ಸು ಬಾರಿಸಬೇಕೆಂಬುದಾಗಿ
ನನಗೆ ಆಲೋಚನೆ ಇದೆ, ಆದರೆ ಅದು ಯಾರ ಆಲೋಚನೆ ಅಲ್ಲ, ಕ್ರೈಸ್ತರಿಗೆ ಕೊಡಲ್ಪಟ್ಟಂಥ ಒಡಂಬಡಿಕೆಯಲ್ಲಿ ಆ ಸಂಗೀತದ ಯಾಂತ್ರಿಕ ಸಂಗೀತದ ಬಗ್ಗೆ ನಮಗೆ ಯಾವುದೇ ಅಪ್ಪಣೆ ಇರೋದಿಲ್ಲ. ಒಂದು ವೇಳೆ ಆರಾಧನೆಯಲ್ಲಿ ನಾನು ಇನ್ಸ್ಟ್ರೂಮೆಂಟ್ಸಿಂದ ದೇವ್ರಿಗೆ ಹಾಡನ್ನು ಹಾಡ್ತೀನಿ ಅಂದರೆ ನೀನು ಕೂಡ ಭಕ್ತಿ ಉಳ್ಳಂಥ ಪಾಪಿಯೇ ಆಗಿರ್ತದೆ. ಕೊಲಸದವರಿಗೆ ಬರೆದ ಪತ್ರಿಕೆ 3:16, ಕೊಲಸೆ 3:16, ಎಫೆಸ್ದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 15ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನ, 15ನೇ ವಚನ. ಈ ಎಲ್ಲ ವಚನಗಳು ಏನು ಹೇಳ್ತವೆ ಅಂದರೆ, ಗಾತ್ರ ಸಂಗೀತದಿಂದ ದೇವರನ್ನು ಏನು ಮಾಡಬೇಕು, ಆರಾಧನೆ ಮಾಡಬೇಕು. ಹಾಡುಗಳಲ್ಲಿ ವಾದ್ಯ ಸಂಗೀತಕ್ಕೆ ಕ್ರೈಸ್ತರ ಆರಾಧನೆಯಲ್ಲಿ ಸ್ಥಾನ ಇಲ್ಲ. ಒಂದು ವೇಳೆ ಕೆಲವರು ಹೇಳ್ತಾರೆ, ಇಲ್ಲ ಬದರ್ ನಾವು ಬಾಯಿಂದ ಹಾಡಬಾರ್ದು, ಹಾಡಬೇಕಾದ್ರೆ ಇಂಪಾಗಿರ್ಬೇಕಂದ್ರೆ ಏನು ಮಾಡಬೇಕು, ವಾದ್ಯಗಳನ್ನು ನುಡಿಸಬೇಕು. ವಾದ್ಯಗಳು ನುಡಿಸ್ಬೇಕೆಂಬುದಾಗಿ ಬೈಬಲಲ್ಲಿ ಇದೆ. ಆದರೆ ಅದು ಯಾವ ಕಾಲಕ್ಕೆ ಸಂಬಂಧಪಟ್ಟಂಥ ಆರಾಧನೆ? ಧರ್ಮಶಾಸ್ತ್ರದ ಆರಾಧನೆಗೂ ಕ್ರೈಸ್ತರ ಆರಾಧನೆಗೂ ಮಿಕ್ಸು ಏನು? ಕ್ರೈಸ್ತರ ಆರಾಧನೆಗೂ ಧರ್ಮಶಾಸ್ತ್ರ ಕಾಲದ ಆರಾಧನೆಗೆ ಏನು ಮಾಡಬಾರ್ದು, ಎರಡನ್ನು ಮಾಡಬಾರ್ದು. ಅದು ಏನಾಗುತ್ತೆ ಅಂದರೆ, ಕತ್ತೆಯನ್ನು ಕುದುರೆಯನ್ನು ಎರಡನ್ನು ಕಟ್ಟಿ ಹೊಲವನ್ನು ಉಳಿದಂಗೆ ಆಗುತ್ತೆ. ಆದ್ದರಿಂದ ವಾದ್ಯಗಳ ಪ್ರಸ್ತಾವನೆ ಬೈಬಲಲ್ಲಿದೆ, ಆದರೆ ಅದು ಯಹೂದ್ಯರ ಆರಾಧನೆ, ಕ್ರೈಸ್ತರ ಆರಾಧನೆ ಬೇರೆ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ನಾವೆಲ್ಲರೂ ಇಸ್ರಾಯೇಲ್ರ ಕ್ರೈಸ್ತರ. ಸೊ ವಿ ಡೋಂಟ್ ಯೂಸ್ ಎನಿ ಇನ್ಸ್ಟ್ರೂಮೆಂಟ್ಸ್. ಒಂದು ವೇಳೆ ಆ ರೀತಿಯಾಗಿ ನೀನು ಮಾಡಿದ್ದೆ ಆದರೆ ನೀನು ಕೂಡ ಭಕ್ತಿ ಉಳ್ಳಂಥ ಪಾಪಿಯಾಗಿರ್ತಾನೆ. ಅದೇ ರೀತಿಯಲ್ಲಿ ವಾರದ ಮೊದಲನೇ ದಿನದಲ್ಲಿ ರೊಟ್ಟಿ ಮುರಿಬೇಕೆಂಬ ನಿಯಮ ಇದೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 7ನೇ ವಚನದಲ್ಲಿ ವಾರದ ಮೊದಲನೇ ದಿನದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಸೇರಿ ಬಂದಿದ್ದೆವು. ನಾನು ತಿಂಗಳಿಗೊಮ್ಮೆ ಮಾಡ್ತೀನಿ ಅಂದರೆ ನೀನು ಭಕ್ತಿ ಉಳ್ಳಂಥ ಪಾಪಿ, ಹೌದಾ? ಜೀವನ್ ತಿಂಗಳಿಗೊಮ್ಮೆ ಮಾಡುವವರಿದ್ದಾರ? ವಾರಕ್ಕೊಮ್ಮೆ ಅದು ವರ್ಷಕ್ಕೊಮ್ಮೆ ಮಾಡುವವರಿದ್ದಾರ? ಇನ್ನು ಕೆಲವರು ಮಾಡೋದೇ ಇಲ್ಲ. ಅದು ಆರಾಧನೆ ಆಗೋದಿಲ್ಲ. ಬದರ ಆರಾಧನೆ ಮಾಡ್ತೀವಿ, ನಾವು ಸೇರ್ತೀವಿ, ಆದರೆ ರೊಟ್ಟಿ ಮುರಿಯಲ್ಲ. ನಮ್ಮ ದೊಡ್ಡವರು ಯಾರಾದ್ರು ರೆವರೆಂಡು ಅವರು ಬಂದಾಗ ಅವರು ವರ್ಷಕ್ಕೊಂದು ಸಲ ಬರ್ತಾರೆ. ಅವರು ನಮ್ಮ ಬಾಯಲ್ಲಿ ಏನು ಮಾಡ್ತಾರೆ, ರೊಟ್ಟಿ ದ್ರಾಕ್ಷರಸವನ್ನು ಹಾಕ್ತಾರೆ ಎಂಬುದಾಗಿ ಅನೇಕ ಜನರು ಭಾವಿಸ್ತಾರೆ. ಅದು ಆರಾಧನೆನಾ? ಅವ್ರಿಗೆ ಭಕ್ತಿ ಇದೆ, ಆದರೆ ಅವರು ಭಕ್ತಿ ಉಳ್ಳಂಥ ಪಾಪಿಗಳು, ಪರಿಶುದ್ಧರಲ್ಲ. ಪ್ರತಿ ವಾರದ ಮೊದಲನೇ ದಿನದಲ್ಲಿ ನಾವು ಏನು ಮುರಿಬೇಕು? ಇದು ದೇವಾರಾಧನೆ. ಇದು ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂಥ ಮಾತುಗಳಿಗೆ. ಅವುಗಳಿಗೆ ಏನಾದರೂ ನಾವು ಎಕ್ಸ್ಟ್ರಾ ಮಿಕ್ಸ್ ಮಾಡಿ, ಧರ್ಮಶಾಸ್ತ್ರ ಕಾಲದಲ್ಲಿರ್ತಕ್ಕಂಥ ಆರಾಧನೆಯಿಂದ ಏನಾದರೂ ಎಕ್ಸ್ಟ್ರಾ ಮಿಕ್ಸ್ ಮಾಡಿ ಇದು ಕೂಡ ಆರಾಧನೆ ಎಂಬುದಾಗಿ ನಾವು ಆ ರೀತಿಯಾಗಿ ಮಾಡಿದ್ರೆ ನಾವು ಭಕ್ತಿ ಉಳ್ಳಂಥ ಪಾಪಿಗಳಾಗಿರ್ತಾರೆ. ಎರಡನೇ ಈ ಭಕ್ತಿ ಉಳ್ಳಂಥ ಪಾಪಿಗಳಾಗಿದ್ರೆ ನಿಜ ದೇವರನ್ನೇ ಆರಾಧನೆ ಮಾಡ್ತಾರೆ, ಆದರೆ ತಮ್ಮ ಸ್ವಂತ ಮನಸ್ಸಿನಿಂದ, ಸ್ವಂತ ಇಚ್ಛೆಯಿಂದ, ತಮಗೆ ತೋಚಿದ ಪದ್ಧತಿಯಲ್ಲಿ ಏನು ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಈಗ ಮತ್ಸ್ಯಾಗಳೆಲ್ಲ ಮಾಡೋರು ಏನು ಬದರ್ ಇದೇ ಮಾಡೋದು. ಮಾಡುವಂಥ ಅವಶ್ಯಕತೆ ಇಲ್ಲ. ತಿಂಗಳಿಗೊಮ್ಮೆ ಮಾಡ್ಬೋದು, ವರ್ಷಕ್ಕೊಮ್ಮೆ ಮಾಡ್ಬೋದು, ಹೌದಲ್ಲ ಬದರ್? ಆದರೆ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದಲ್ಲಿ ವಾರದ ಮೊದಲನೇ ದಿನದಲ್ಲಿ ರೊಟ್ಟಿ ಮುರಿಬೇಕೆಂಬ ನಿಯಮ ಇದೆ. ಭಾನುವಾರ ಬಿಟ್ಟು ಒಂದು ವೇಳೆ ಬೇರೆ ದಿನ ಮಂಗಳವಾರ ಮಾಡ್ತೀವಿ, ಸೋಮವಾರ ಮಾಡ್ತೀವಿ, ಗುರುವಾರ ಮಾಡ್ತೀವಿ ಅಂದ್ರೆ ನೀನು ಕೂಡ ಭಕ್ತಿ ಉಳ್ಳಂಥ ಪಾಪಿ. ಯಾಕೆ? ದೇವರ ವಾಕ್ಯದಲ್ಲಿ ಆರಾಧನೆಯಲ್ಲಿ ಯಾವ ದಿನ ಮುರಿಬೇಕಂತಿದೆ? ವಾರನೇ ಮೊದಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಆದನು, ಆತನ ಮರಣವನ್ನು ಜಯಿಸಿ ಎದ್ದನು. ಅದಕ್ಕಾಗಿ ಕರ್ತನನ್ನು ನೆನೆಸುವುದಕ್ಕಾಗಿ ವಾರದ ಮೊದಲನೇ ದಿನ ಭಾನುವಾರ ಅವರು ಸಭೆಯಾಗಿ ಸೇರಿಕೊಂಡು ಏನು ಮುರಿತಾ ಇದ್ರು? ಆ ದಿನ ಬಿಟ್ಟು ನಾನು ಬೇರೆ ದಿನ ಮುರಿದರೂ ಕೂಡ ನಾನು ಭಕ್ತಿ ಉಳ್ಳಂಥ ಪಾಪೆ. ಕಾರಣ ಏನಂದರೆ ದೇವರು ಹೇಳಿದ ದಿನದಲ್ಲಿ ನಾನು ಮುರಿದೆ, ನನಗಿಷ್ಟ ಬಂದ ಹಾಗೆ ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ಅಂಥ ಆರಾಧನೆ ವ್ಯರ್ಥವಾದ ಆರಾಧನೆ. ಮತ್ತು ನೀನೇನಾಗಿರ್ತೆ ಅಂದರೆ ಭಕ್ತಿ ಇದೆ, ಆದರೆ ನೀನು ಭಕ್ತಿ ಉಳ್ಳಂಥ ಪಾಪಿ. ಸ್ಟಿಲ್ ಯು ಆರ್ ಸಿನ್ನರ್. ನೀನು ಕ್ರೈಸ್ತನಲ್ಲ. ಯಾರು ದೇವರು ಹೇಳಿದ ಪದ್ಧತಿಯಲ್ಲಿ ಆರಾಧನೆ ಮಾಡ್ತಾರೋ ಅವರೇ ಏನಾಗಿದ್ದಾರೆ? ಅವರೇ ಕ್ರೈಸ್ತರಾಗಲಿ, ಅವರೇ ಪರಿಶುದ್ಧರಾಗಲಿ. ದೇವರು ಹೇಳದ ಇರ್ತಕ್ಕಂಥ ಪದ್ಧತಿಯಲ್ಲಿ ಹೇಗೋ ಒಂದು ಮಾಡೋಣ ಆರಾಧನೆ ಬ್ರದರ್, ಮಂಗಳವಾರ ಮುರಿಯೋಣ, ಬುಧವಾರ ಮುರಿಯೋಣ, ಏನೋ ಮಾಡ್ತಾ ಇದ್ದೀವಿ ತಾನೇ ಆರಾಧನೆ ಎಂಬುದಾಗಿ ಆಲೋಚನೆ ಮಾಡಿ ಸ್ವಂತ ಇಚ್ಛೆಯಿಂದ, ಸ್ವಂತ ಊಹೆಯಿಂದ, ಸ್ವಂತ ಆಲೋಚನೆಯಿಂದ ಆರಾಧನೆ ಮಾಡಿದರೆ ಅಥವಾ ದೇವರನ್ನು ಪೂಜಿಸಿದರೆ ಅಂಥ ವ್ಯಕ್ತಿಗಳೆಲ್ಲ ಭಕ್ತಿಯುಳ್ಳಂಥ ಪರಿಶುದ್ಧರಾಗಿರುವುದಿಲ್ಲ, ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ. ಅರ್ಥ ಆಯ್ತಾ ಬ್ರದರ್? ಸೊ ಮತ ಶಾಖೆಗಳಲ್ಲಿರ್ತಕ್ಕಂಥ ಜನರೆಲ್ಲ ಕೂಡ ಏನಾಗಿರ್ತಾರೆ? ನೀವು ಮೊದಲು ಯಾವಾಗ ರೊಟ್ಟಿ ಮುರಿತಾ ಇದ್ರು ಬ್ರದರ್? ಭಕ್ತಿಯುಳ್ಳಂಥ ಪಾಪಿಗಳಾಗಿದ್ರಿ. ಬುಧವಾರ ಮುರಿದ್ರು ಯಾರವರು? ಸೋಮವಾರ ಮುರಿದ್ರು
ಕ್ರೈಸ್ತರಲ್ಲ ನೀವು ಆವಾಗ ಕ್ರೈಸ್ತರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ವಾರದ ಮೊದಲನೇ ದಿನದಲ್ಲಿ ದೇವರು ಹೇಳಿದಂಥ ಪದ್ಧತಿಯಲ್ಲಿ, ಅಪೋಸ್ತಲರು ಹೇಳಿದಂಥ ಪದ್ಧತಿಯಲ್ಲಿ, ಅಪೋಸ್ತಲರು ಆದಿಮ ಸಭೆಯವರು ಮುರಿದಂಥ ರೀತಿಯಲ್ಲಿ ಆ ದಿನ ಮುರಿದಾಗ ಮಾತ್ರನೇ ಅದು ದೇವರು ಭಾನುವಾರನೇ ಯಾಕೆ ರೊಟ್ಟಿ ಮುರಿದ, ಅದು ದೇವರು ಹೇಳಿದಂಥ ನಿಯಮ, ದೇವರು ಹೇಳಿದಂಥ ಪದ್ಧತಿ. ಆ ರೀತಿ ಮಾಡಲಿ ಅಂದರೆ ಅದು ಯಾರ ಆಲೋಚನೆ? ನನ್ನಂಥವರ ಯಾರೋ ಮನುಷ್ಯರ ಆಲೋಚನೆಯಾಗಿ ಒಂದು ಕಮಿಟಿ ಮಾಡಿಕೊಂಡು, ಬ್ರದರ್ ನಮ್ಮ ಪಾಸ್ಟು, ನಮ್ಮ ರೆವರೆಂಡು, ನಮ್ಮ ಮುಖ್ಯ ಸಹೋದರು ಈ ರೀತಿ ಮಾಡಬೇಕಂತೇಳಿ ಅವರು ಬಂದ ದಿನದಲ್ಲಿ ನಾವೇನು ಮಾಡ್ತೀವಿ? ಆರಾಧನೆಗೆ ಸೇರ್ಕೊಳ್ತೀವಿ. ಆ ದಿನ ನಾವೇನು ಮಾಡ್ತೀವಿ? ಅದು ಯಾರ ನಿಯಮ? ಆ ವ್ಯಕ್ತಿಯ ನಿಯಮ, ಅದು ದೇವರ ನಿಯಮ ಅಲ್ಲ. ದೇವರ ನಿಯಮದ ಪ್ರಕಾರ ಆರಾಧನೆ ಮಾಡಿದ್ರೇ ಅವರು ಪರಿಶುದ್ಧರಾಗಿರ್ತಾರೆ. ಅವ್ರ ಭಕ್ತಿ ಸರಿಯಾದಂಥ ಭಕ್ತಿ. ಇಲ್ಲವಾದರೆ ಅವ್ರು ಇನ್ನೂ ಎಲ್ಲಿದ್ದಾರೆ? ಹೌದಾ ಬ್ರದರ್? ನೀವು ಬುಧವಾರ ರೊಟ್ಟಿ ಮುರಿಯುವ ಸಂದರ್ಭದಲ್ಲಿ ನೀವೇನಾಗಿದೆ ಅಂದರೆ ಭಕ್ತಿ ಉಳ್ಳಂಥ ಪಾಪಿಗಳಾಗಿದೆ. ಸೊ ಪ್ರಪಂಚದಲ್ಲ ಕೂಡ ಈ ರೀತಿಯಾಗಿ ನಮಗೆ ಇದೆ. ಬ್ರೇಕ್ ತೊಗೊಳ್ಳೋಣ ಬ್ರದರ್, ಬ್ರೇಕ್ ತೊಗೊಳ್ರಿ. ಬ್ರೇಕ್ ನಂತರ ಇನ್ನಿಷ್ಟು ವಿಚಾರಗಳನ್ನು ನಾವು ಮುಂದೆ ಪ್ರಸ್ತಾಪ ಮಾಡಿ ಇನ್ನಷ್ಟು ಕೆಲವು ಸಂಗತಿಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗ 2 ಸಂಗತಿಗಳನ್ನು ನಾವು ಕಲ್ತಿದ್ವಿ. ಒಮ್ಮೆ ಎಲ್ಲರೂ ನಾನು ಮತ್ತೆ ನೆನಪು ಮಾಡ್ತೀನಿ. ಒಬ್ಬ ಮನುಷ್ಯನ ಯಥಾರ್ಥವಾಗಿದ್ದರೂ ಭಕ್ತಿಯಲ್ಲಿ ಇದ್ದರೂ ಕೂಡ ಅವನು ಪಾಪಿ ಆಗಿರುವ ಚಾನ್ಸಸ್ಸು ಇದೆ. ಕಾರಣ ಏನಂತ ಹೇಳಿದ್ರೆ, ಭಕ್ತಿಯಿಂದ ದೇವರನ್ನು, ಮೊದಲನೇ ಭಕ್ತಿಗಳ ಪಾಪಿ ಯಾರಂದರೆ ದೇವರ ಅಲ್ಲದವುಗಳನ್ನು ಪೂಜಿಸುತ್ತಾ, ದೇವರ ಅಲ್ಲದವುಗಳನ್ನೇ ದೇವರೆಂಬುದಾಗಿ ಎಣಿಸುತ್ತಾ ಪೂಜೆ ಮಾಡಿ ಆರಾಧನೆ ಮಾಡಿದ್ರೆ ಅವನು ಭಕ್ತಿ ಉಳ್ಳಂಥ ಪಾಪಿ. ಎರಡನೇದು ಏನಂತ ಹೇಳಿದ್ರೆ, ನಿಜ ದೇವರನ್ನೇ ಆರಾಧನೆ ಮಾಡ್ತಾನೆ, ಆದರೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಅವನಿಗೆ ಹೇಗೆ ತೋಚುತ್ತೋ, ಅವನಿಗೇನು ಅನಿಸುತ್ತೋ ಆ ಪದ್ಧತಿಯಲ್ಲಿ, ದೇವರ ಪದ್ಧತಿಯನ್ನು ಬಿಟ್ಟು ತನ್ನ ಸ್ವಂತ ಪದ್ಧತಿಯಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ ಅಥವಾ ವ್ಯಕ್ತಿಗಳು ಕೂಡ ಏನಾಗಿರ್ತಾರೆ? ಭಕ್ತಿ ಉಳ್ಳಂಥ ಪಾಪಿಗಳು ಆಗಿರ್ತಾರೆ. ಇನ್ನು 3 ಸಂಗತಿಗಳನ್ನು ನಾವು ಬ್ರೇಕ್ ನಂತರ ಆಲೋಚನೆ ಮಾಡೋಣ. ಶ್ರದ್ಧೆಯಿಂದ ಆಸಕ್ತಿಯಿಂದ ಇಲ್ಲಿವರೆಗೂ ದೇವರ ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರೂ ಕೂಡ ನನ್ನ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.